ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಜೂನ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಶತಭಿಷ ನಕ್ಷತ್ರ, ಪ್ರೀತಿಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ನಮಗೆ ನಷ್ಟ ಮಾಡುವ ಸಮಯಗಳು. ನಮ್ಮ ಸುತ್ತಮುತ್ತಲೂ ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳಿದ್ದಾವೆ. ನಿಶಕ್ತಿಗಳು ಇದ್ದಾವೆ, ದುಷ್ಟ ಶಕ್ತಿಗಳು ಇದ್ದಾವೆ, ದೈವ ಶಕ್ತಿಗಳು ಇದ್ದಾವೆ. ಒಳ್ಳೆ ಸಮಯ ಇದ್ದಾಗ ಆ ದೈವ ಶಕ್ತಿಗಳು ನಮ್ಮನ್ನು ಇನ್ನಷ್ಟು ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡಿಸ್ತವೆ. ದುಷ್ಟ ಸಮಯ ಬಂದಾಗ ದುಷ್ಟ ಶಕ್ತಿಗಳ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಬೇಡದ್ದು, ಬೇಕಿಲ್ಲದ್ದು ಆ ವ್ಯಕ್ತಿಗಳೇ ಅದು ಫೋನ್ ಮಾಡ್ತಾರೆ. ಏನೋ ಒಂದು ಮನಸ್ಸಿಗೊಂಥರ ಘಾಸಿ ಆಗ್ಬಿಡುತ್ತೆ. ಏನು ಇವರ ಆ ಸಮಯ ಚೆಕ್ ಮಾಡಿ ನೋಡಿ. ಈ ಥರದ ಮುಹೂರ್ತಗಳು ಕೂತಿರ್ತವೆ ನಿಮ್ಮ ತಟ್ಟೆಯಲ್ಲಿ. ಎಲ್ಲರಿಗೂ ಇಂತಹ ಒಂದು ಸಮಯಕ್ಕೆ ಕಾಯ್ತಿರ್ತವೆ ನಮ್ಮನ್ನು ವಿವೇಚನೆ ಕೆಡಿಸ್ಲಿಕ್ಕೆ. ಯಾವುದೋ ಒಂದು ಮೆಸೇಜ್ ಬಂತು, ದುಷ್ಟ ಸಮಯ, ಕ್ರುದ್ಧರಾಗ್ಬಿಟ್ಟಿವಿ. ಮೆಸೇಜ್ ನೋಡೋದೇ ಬೇಡ ಅಂತ ಅಂದುಕೊಂಡರೂ ಬರುತ್ತೆ. ನೀವು ನಂಬಲ್ಲ, ಸಾವಿರಾರು ಗ್ರೂಪ್ಗಳಲ್ಲಿ ಇದನ್ನು ಮೆಸೇಜ್ ನೋಡೋಲ್ಲ. ನನ್ನ ಟೀಮ್ ಇದೆ, ನೋಡ್ಕೋತಾರೆ. ಅವ್ರು ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಯಾವುದ್ಯಾವುದೋ ಅಸಭ್ಯ ವಿಕೃತ ಆಗ್ತಾರೆ ಮಕ್ಕಳೇ. ನೀವು ನಂಬೋಲ್ಲ. ನಿಮ್ಮ ಕೈಗೆ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ ಗೊತ್ತಿಲ್ಲ. ಆ ವ್ಯಕ್ತಿ ಗೊತ್ತಿಲ್ಲ ನನಗೆ, ಆತನ ಮನೆ ಗೊತ್ತಿಲ್ಲ, ಏನೋ ಒಂದು ಇದ್ದಾರೆ. ಏನು ಮಾಡೋಣ? ಅದನ್ನೇ ಹಾಕ್ಕೊಂಡು ಕುಳಿತುಕೋಬಾರ್ದು, ಅದನ್ನ ನೋಡಬಾರ್ದು. ನಾವು ನಿರ್ಧಾರ ಮಾಡಿಬಿಡ್ಬೇಕು, ಈ ಜಾಗಕ್ಕೆ ಹೋಗಲ್ಲ, ಈ ವ್ಯಕ್ತಿ ಬಗ್ಗೆ ಮಾತಾಡೋಲ್ಲ, ಈ ವ್ಯವಸ್ಥೆ ಬಗ್ಗೆ ಮಾತಾಡೋಲ್ಲ, ಇಂಥದ್ದು ನೋಡಲ್ಲ, ಇಂಥದ್ದು ತಿನ್ನೋಲ್ಲ. ಆದರೂ ಕರ್ಕೊಂಡು ಹೋಗ್ಬಿಡುತ್ತೆ ಈ ದುಷ್ಟ ಸಮಯ, ದುಷ್ಟ ಮುಹೂರ್ತ, ನಷ್ಟ ಸಮಯ ನಮಗಂಥವರನ್ನ ಕರ್ಕೊಂಡು ಬರುತ್ತೆ. ಜಾಗ್ರತೆ. ಅತಿ ಮುಖ್ಯವಾಗಿ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ 11 ಗಂಟೆ 5 ನಿಮಿಷ, ಮಧ್ಯಾಹ್ನ 3 ಗಂಟೆ 23 ನಿಮಿಷದಿಂದ ಸಂಜೆ 4 ಗಂಟೆ 14 ನಿಮಿಷದವರೆಗಿನ ಈ ಸಮಯಗಳು ನಮ್ಮ ವಿವೇಚನೆಯನ್ನು ಕೆಡಿಸ್ತವೆ. ನಮ್ಮ ವಿವೇಕತ್ವವನ್ನು ಕೆಡಿಸಿ ಅವಿವೇಕತ್ವವನ್ನು ಜಾಸ್ತಿ ಮಾಡಿಸ್ತವೆ. ಬುದ್ಧಿ ಪ್ರಚೋದಯಾತ್. ಹುಷಾರಾಗಿ ಇರತಕ್ಕಂಥದ್ದು ಜಾಗ್ರತೆ. ಇನ್ನು ವಿಶೇಷವಾಗಿ ಮನಃಶಾಂತಿ ಕೊಡದ ಸಂಪತ್ತು ಇದ್ದರೆಷ್ಟು ಹೋದರೆಷ್ಟು. ಇದನ್ನ ಧರ್ಮರಾಯರು ಈ ಒಂದು ವನವಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಅರ್ಜುನ ಕೇಳ್ತಾನೆ, ಯಾಕಣ ನಾವೆಷ್ಟು ದಾನ ಧರ್ಮ ಪೂಜೆ ಇದೆಲ್ಲ ಮಾಡಿದ್ದೇವೆ, ಆದರೂ ನಮಗೆ ಯಾಕೆ ಈ ಥರದ್ದು? ನೋಡು, ಆ ದುರ್ಯೋಧನ, ನಕುಲ, ಸಹದೇವ, ಭೀಮ ಎಲ್ಲ ಕೂತಿರ್ತಾರೆ, ಮಾತಾಡ್ಕೊಂಡು ಅವರವರಲ್ಲಿ ಒಂದು ಚರ್ಚೆ. ಒಳ್ಳೆತನಕ್ಕೆ ಕಾಲ ಇಲ್ವೇನಣ್ಣ? ನಮ್ಮನ್ನು ನೋಡಿ ಈ ಒಂದು ವನವಾಸಕ್ಕೆ ದೂಡ್ಬಿಡ್ತು, ಎಲ್ಲ ಕಳ್ಕೊಂಡು ಬಂದ್ಬಿಟ್ವಿ. ಅವನ ಅಟ್ಟಹಾಸ ನೋಡಿ ಅವನು ಆನಂದವಾಗಿದ್ದಾನೆ ಅಂತ. ಇಲ್ಲಪ್ಪ ಅಂತಾರೆ ಧರ್ಮರಾಯರು. ಮನಃಶಾಂತಿ ಕೊಡದ ಸಂಪತ್ತು ಅವನ ಬಳಿ ಇರೋದು. ಯಾಕಂದ್ರೆ ಅವನು ಕಿತ್ಕೊಂಡಿದ್ದಾನೆ. ಅವನು ಆತ್ಮಕ್ಕದು ಚುಚ್ಚುತ್ತಲೇ ಇರುತ್ತೆ. ಅವ್ರು ಮತ್ತೆ ಬಂದ್ಬಿಟ್ರೆ, ತಗೋಬಿಟ್ರೆ ಇನ್ನೊಂದು. ಅವನು ಈ ಒಂದು 13 ವರ್ಷ ನೆಮ್ಮದಿ ಇಲ್ಲದೆ ಬದುಕ್ತಾನೆ ನೋಡಿ. ಅದಕ್ಕೆ ಹೇಳೋದು, ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ, ಆನಂದವಾಗಿರುವವರೆಲ್ಲ ಅಂದವಾಗಿರುವುದಿಲ್ಲ. ಅಂದರೆ ನಮ್ಮಲ್ಲಿ ಒಂದು ತಪ್ಪಾದ ಕಲ್ಪನೆ ಇದೆ. ದುಡ್ಡಿದ್ರೆ, ಕಾರಿದ್ರೆ, ಮನೆ ಇದ್ರೆ, ನೀವು ಅವರುಗಳ ಮನೆಯಲ್ಲಿ ನೋಡಿ, ಅವರುಗಳ ಕುಟುಂಬಗಳಲ್ಲಿ ನೋಡಿ. ತುಂಬ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರ ಮನೆಗಳಾಗಿರೋಲ್ಲ, ಕುಟುಂಬಗಳಾಗಿರೋಲ್ಲ, ಅಲ್ಲಿ ಇರುವುದಿಲ್ಲ. ಅಬ್ದುಲ್ ಕಲಾಂ ಅವ್ರ ಹತ್ರ ಕಟ್ಟ ಕಡೆಯದಾಗಿ ಒಂದು ಜೊತೆ ಚಪ್ಪಲಿ, ಒಂದು ಜೊತೆ ಬಟ್ಟೆ, ಒಂದು ಅದ್ಭುತವಾದಂಥ ಒಂದು ಭಗವದ್ಗೀತೆ, ಇಷ್ಟೇ ಇದ್ದಿದ್ದು. ಅವರೊಂದು ಪುಟ್ಟ ಕನ್ನಡಕ,
ಆ ಪ್ರವಚನಕ್ಕೆ ಹೋಗ್ಬೇಕಾದಾಗಲೇ ಅವ್ರ ಜೀವ ಹೋಗಿದ್ದು. ಲಿವ್ ಇಟ್ ಲೈಕ್ ಎ ಸೈಂಟ್. ನೋಡಿ, ತುಂಬ ಜನ ಅನ್ಕೋತಾರೆ ಕಾಷಾಯ ಹಾಕಿಬಿಟ್ರೆ ಸನ್ಯಾಸಿ. ಖಂಡಿತ ಅಲ್ಲ. ಬಿಳಿ ವಸ್ತ್ರ ಧರಿಸ್ಬಿಟ್ರೆ ಸನ್ಯಾಸಿ. ಖಂಡಿತ ಅಲ್ಲ. ಕೆಲವರು ಬದುಕಿದ್ದಷ್ಟು ದಿನವೂ ಸನ್ಯಾಸಿಗಿಂತಲೂ ಮೀರಿ ಮಹರ್ಷಿಯಾಗಿ ಗುರುವಾಗಿ ಬದುಕಿರ್ತಾರೆ. ನಾವು ಅಂಥವರನ್ನ ನೋಡಿ ತಿಳ್ಕೊಬೇಕು. ನೋಡಿ, ಅಲ್ಲಿ ಸಂಪತ್ತಿಲ್ಲ, ಮನಃಶಾಂತಿ ಕೆಡಿಸ್ಕೊಳ್ಳುವಷ್ಟು ಸಂಪತ್ತು ಅವ್ರು ಇಟ್ಕೊಳ್ಳೇ ಇಲ್ಲ. ನಮ್ಮ ಮೋದಿಯವರ ಅಕೌಂಟಲ್ಲೂ ಕೂಡ ಅದೇ. ಮೊನ್ನೆ ನಾನೊಂದು ಯಾವುದೋ ಒಂದು ಬೈಟ್ ನೋಡ್ತಿದ್ದೆ, ತುಂಬ ಮೈ ಜುಮ್ಮನಿಸ್ಬಿಡ್ತು. ಒಬ್ಬ ರಕ್ಷಣಾ ಇಲಾಖೆ ಅಧಿಕಾರಿ ಹೇಳ್ತಾರೆ, ಹಿಂದೆ ಅವರು ಬಾರ್ಡ್ರಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಿರ್ಬೇಕಾದ್ರೆ ಆ ಕಡೆಯ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿ, ಈ ಕಡೆಯ ಇವರು ಭಾರತೀಯ ಅಧಿಕಾರಿ, ಹೀಗೆ ಮಾತುಕತೆಗಳು ಬಾರ್ಡರ್ ಅಲ್ವಾ ಇರುತ್ತೆ. ಅವನು ಹೇಳ್ತಾನಂತೆ, ಪಾಕಿಸ್ತಾನದವನು ಆರ್ಮಿ, ನೀವೇನಾದರೂ ನಮ್ಮನ್ನು ಶೂಟ್ ಮಾಡಬೇಕು ಅಂದರೆ ಪ್ರೋಟೋಕಾಲ್ಗೆ ನೀವು ಡೆಲ್ಲಿವರೆಗೂ ಫೋನ್ ಮಾಡಬೇಕು, ಗೊತ್ತಾ? ಯಾರ್ಯಾರ್ದೋ ಅಷ್ಟಲ್ಲಿ ನಾವು ಕತೆ ಮಾಡಿರ್ತೀವಿ. ನಾವು ಲಾಹೋರಿಗೆ ಫೋನ್ ಮಾಡೋದು ಇಲ್ಲ, ನಾವು ಮಾಡೋಲ್ಲ. ನಮಗೆ ಸುಡಬೇಕು ಅಂದಾಗ ತಗೊಂಡು ಡಗ 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 ನಾವು ಸುಡೋದೆ. ನೋಡಿ, ಅವನು ಕೊಟ್ಟಿರೋ ಅಥಾರಿಟಿ ಎದುರಿಸ್ತಾನೆ. ಇವರು ಕಕಾಮಿಕ್ಕಿ ಅಂತೆ ಅಧಿಕಾರಿ, ಬಹುದೊಡ್ಡ ರಕ್ಷಣಾ ಡಿಫೆನ್ಸ್ನ ಅಧಿಕಾರಿ, ನೆನ್ಪಿಟ್ಕೊಳ್ಳಿ. ಸುಮಾರು ವರ್ಷಗಳ ನಂತರ ಮೋದಿಯವರು ಬಂದ ಮೇಲೆ ಅದೇ ಬಾರ್ಡರ್ಗೆ ಹೋಗ್ತಾರಂತೆ. ನಮ್ಮವರಿದ್ದಾರೆ ಬಾರ್ಡರ್ ಪ್ಯಾಟ್ರೋಲಿಂಗ್ನಲ್ಲಿ ಗನ್ ಇಟ್ಕೊಂಡು ಎಲ್ಲ ಕಾವಲು. ಸರಿ, ಅವರನ್ನು ಹಾಗೆ ಮಾತಾಡ್ಸ್ಕೊಂಡು ಒಬ್ಬರನ್ನ ಕೇಳಿದ್ರಂತೆ, ಏನಪ್ಪ ನಮ್ಮ ಆ ಕಾಲಕ್ಕೆ ನಮ್ಮ ಪ್ಯಾಟ್ರೋಲಿಂಗ್ ಆ ಥರ ಇತ್ತು, ಸಿಸ್ಟಮ್ ಪ್ರೋಟೋಕಾಲ್ ಆ ಥರ ಇತ್ತು, ಏನಾದರೂ ಅಕಸ್ಮಾತ್ ಏನಾದರೂ ನಿಮಗೆ ಈಗೇನಾದರೂ ಪ್ರೋಟೋಕಾಲ್ ಚೇಂಜಸ್ ಆಗಿದೆಯಾ ಅಂದರೆ, ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತೇಳಿ ಒಂದು ಪಿರಂಗಿ ಇಡ್ತಾನಂತೆ. ಇಟ್ಕೊಂಡು ಗಡ 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 ಬಾರ್ಡ್ರಿಗೆ, ಪಾಕಿಸ್ತಾನ ಬಾರ್ಡರ್ಗೆ ಹೆಂಗೆ ಹೊಡಿತಾನೆ ಅಂದರೆ 50 ರೌಂಡ್ಸ್ ಅಂತೆ. ಸರ್ ಕಾಯೋದೆಲ್ಲ ಏನೂ ಇಲ್ಲ ಸರ್, ನಮ್ಗೆ ತೋಚದಾಗ ಎತ್ತು ಒಡೆದು ಬಿಸಾಕೋದೆ ಅನ್ನಂತೆ. ಮೈ ಜುಮ್ ಅನ್ನಿಸ್ಬಿಡ್ತು. ಅದು ಒಬ್ಬ ದೇಶದ ಒಬ್ಬ ಯೋಧನಿಗೆ ಕೊಡಬೇಕಾದಂಥ ಮೊಟ್ಟ ಮೊದಲ ಧೈರ್ಯದ ಸಂಕೇತ. ಎದುರುಗಡೆ ನನ್ನವರೆಗೂ ಕಾಯ್ತಾ ಇರಬೇಡ, ನನ್ನ ದೇಶದ ಸರಹದ್ದನ್ನು ದಾಟ್ಲಿಕ್ಕೆ ಬರ್ತಿದ್ದ ಅಂದರೆ ಪ್ರೋಟೋಕಾಲು, ಫೋನ್ ಮಾಡ್ತೀನಿ, ಕಾಯ್ತಿರ್ತೀನಿ, ಇರಬೇಕು. ಅವ್ರೇನೋ ಇಂಟರ್ನ್ಯಾಷನಲ್ ಇಶ್ಯೂ ಆಗಿಬಿಡುತ್ತೆ, ಅದಾಗ್ಬಿಡುತ್ತೆ, ಅದಾದಮೇಲೆ ಬಾರ್ಡರ್ ಇಸ್ ಮೈನ್, ನನ್ನ ಬಾರ್ಡರ್ನ ದಾಟಿ ಬರ್ತಿದ್ದೆ ಅಂದರೆ ಕೈಗೆ ಬಳೆ ಹಾಕ್ಕೊಂಡಲ್ಲ ಸುಟ್ಟು ಬಿಸಾಕೊಂಡು. ನೋಡಿ ಜನ, ನಮ್ಮ ಒಂದು ಸಿಸ್ಟಮ್ನಲ್ಲಿ ಎಂಥದ್ದೊಂದು ಬದಲಾವಣೆ. ನಮಗೆ ಅಂಥದ್ದೊಂದು ನಾಯಕ ಬೇಕು ನಿರ್ಧಾರ ತಗೊಳ್ಳೋಕ್ಕೆ. ಕೆಲವು ನಿರ್ಧಾರಗಳಿಗೆ ಕೆಲವರು ಬೇಕು ಮಕ್ಕಳೇ. ದೇರ್ ಆರ್ ಸೈನ್ಸ್, ಮಹರ್ಷಿಗಳಿದ್ದಾರೆ. ದೇಶದ ಬೌಂಡ್ರಿನಲ್ಲಿ, ಬಾರ್ಡ್ರಲ್ಲಿ ಮೊದಲು ಈ ಥರದ ಪ್ರೋಟೋಕಾಲ್ಗಳಲ್ಲೇ ನಾವು ತುಂಬ ಕಳ್ಕೊಂಡಿರೋದು ಹೆಚ್ಚಂತೆ. ಕಾಯ್ದೆ ಇಲ್ಲ, ಅವರು ಸುಡ್ಬೋದಂತೆ. ಇವತ್ತು ಒಬ್ಬ ಮಾಮೂಲಿ ಸಿಪಾಯಿ ಗನ್ ತಗೊಂಡು 50 ರೌಂಡ್ ಬಾರ್ಡರ್ ಇಟ್ಕೊಂಡು ಬಡ 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 ಹೊಡಿತಿದ್ದಾರಂತೆ. ಅವರು ಆ ಬೈಟ್ ನೋಡ್ತೀನಿ, ನಾನು ಒಂದೊಂದು ಕೂದಲು ಈ ಥರ ನಿಂತ್ಕೊಂಡು, ಬಾ ನನ್ನ ದೇಶ, ನನ್ನ ದೇಶದ 1 ಇಂಚು ನನಗೆ ಈಗಲೂ ಅವಕಾಶ ಕೊಟ್ಬಿಟ್ರೆ ನಾನು ಸಾಯೋಕ್ಕೂ ಸಿದ್ಧವೇ. ಆಮೇಲೆ ನೋಡೋಣ. ನಿಜ ಹೇಳ್ತೇನೆ ಮಕ್ಕಳೇ, ಅಂಥದ್ದೊಂದು ಯುದ್ಧ ಸಂಭವಿಸಿ ಬಿಟ್ಟರೆ ನನ್ನ ದೇಶ ಮೊದಲು, ಆಮೇಲೆ ಮಿಕ್ಕಿದ್ದು. ಅಂಥದ್ದೊಂದು ಉತ್ಸಾಹ, ಚೈತನ್ಯ ನೋಡಿ. ಮನಃಶಾಂತಿ ಇಲ್ಲದ ಸಂಪತ್ತು. ಕೆಲವರು ಬಂದು ಸಂಪತ್ತು ಅಂದ್ಕೊಂಡಿದ್ದೆ ದುಡ್ಡು ಅನ್ಕೋಬೇಡಿ, ಅಧಿಕಾರವೂ ಕೂಡ ಹಿಂಗೆ ಭಯ ಪಟ್ಕೊಂಡು ಕೊರಕೊಂಡು ಇನ್ನೇನಾಗುತ್ತೋ, ಇನ್ಯಾರು ಕಿತ್ಕೋತಾರೋ, ಏನಕ್ಕೆ ಬೇಕು? ದುರ್ಯೋಧನ ಹಾಗೆ, ಧರ್ಮರಾಯರು ಹೇಳೋದು, ದುರ್ಯೋಧನ ಹಾಗೇ ನಳ್ತಾನೆ 13 ವರ್ಷ. ನಮ್ಮನ್ನ ಮರೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಇಲ್ಲಿದ್ದ ದಾನ ಮಾಡ್ತಾನೆ, ಖಜಾನೆ ಖಾಲಿ ಮಾಡ್ತಾನೆ, ಹಳೆ ಈ ನೆನಪೇ ಬರಬಾರ್ದು ಆ ಥರದ್ದು. ನಮ್ಮನ್ನು ಜನಗಳು ಮರೆತು ಹೋಗಬೇಕು ಆ ಥರದ್ದು ಪ್ರಣಾಳಿಕೆಗಳೆಲ್ಲ ತರ್ತಾನೆ ಅವನು. ಯಾಕೆಂದ್ರೆ ಅವನಿಗೆ ಆ ಸಂಪತ್ತೇ ಮನಃಶಾಂತಿ ಕೆಡಿಸುತ್ತದೆ, ಆ ಅಧಿಕಾರವೇ ಮನಃಶಾಂತಿ ಕೆಡಿಸುತ್ತದೆ. ಇದು ಸತ್ಯ ಮಕ್ಕಳೇ. ನೀವು ನೋಡಿ, ತೀರಾ ಸಂಪತ್ತು, ತೀರಾ ಅಧಿಕಾರ, ತೀರಾ ನನ್ನ ಮಗನನ್ನ ಮುಟ್ಟೋಕ್ ಮೊದಲು ನನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತಾನೆ ಒಬ್ಬ
ನಿಜವೇ, ತಪ್ಪು ಮಾಡಿದರೆ ಕಾನೂನಿನ ಹಸ್ತದಲ್ಲಿ ರೇಖೆ ದೊಡ್ಡದು, ಕಾನೂನಿನ ಅಂಕೆ ಇದೆಯಲ್ಲ, ಅದು ಎಲ್ಲಿವರೆಗೂ ಬೇಕಾದರೂ ಯಾರನ್ನು ಬೇಕಾದರೂ ತಟ್ಟಿ ಎಳ್ಕೊಂಡು ಬಂದು ನಿಲ್ಲಿಸುತ್ತೆ. ಇವತ್ತು ಯಾರ್ಯಾರು ಜೈಲಲ್ಲಿ ಏನೇನಿದ್ದಾರೆ, ಎಂತೆಂಥ ಅಧಿಕಾರಿ ಮಟ್ಟದವರಿದ್ದಾರೆ ಗಮನಿಸಿ ನೋಡಿ. ತಪ್ಪಿಸ್ಕೋಬೋದು ಎಷ್ಟು ದಿನ. ಮನಃಶಾಂತಿ ಇಲ್ಲದ ಸಂಪತ್ತು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಮ್ಮಲ್ಲೊಂದು ತಪ್ಪು ಕಲ್ಪನೆ, ದುಡ್ಡು, ಕಾರು, ಮನೆ, ಇನ್ನೊಂದು. ನೋಡಿ, ಮೊನ್ನೆ ಸಿಂಗಾಪುರಲ್ಲಿ ನೀವು ನಂಬ್ತೀರಾ, $4 million ಕೆಸಿನೋನಲ್ಲಿ ಗೆಲ್ತಾನೆ. ಅಂದರೆ ಹೆಚ್ಚು ಕಡಿಮೆ 30-32 ಕೋಟಿ, 82-84 ರೂಪಾಯಿ ಇದೆ ನಮ್ಮ ಡಾಲರು ಲೆಕ್ಕಾಚಾರದಲ್ಲಿ. $1 84 ರೂಪಾಯಿ ಇರಬೇಕು. 4 million ಅಂದರೆ 32 ಕೋಟಿ ಸರಾಸರಿ ನಮ್ಮ ಭಾರತೀಯ ದುಡ್ಡಲ್ಲಿ. ಜಾಕ್ಪಾಟ್ ಹೊಡೆದು ಬಿಟ್ಟ. ವಾವ್, ಕತ್ತಾಡನ, ಉದ್ವೇಗ ತಡ್ಕೊಳಕ್ಕಾಗಲ್ಲ, ಅಲ್ಲೇ ಪುಸುಕ್ಕಂತ ಹೋಗ್ಬಿಟ್ಟ, ಪ್ರಾಣ ಬಿಟ್ಟೇ ಬಿಟ್ಬಿಟ್ಟ. ಅವಳು ಹೊಡಿತಾಳೆ, ಅಯ್ಯೋ ಎದ್ದೋಳಿ, ಅಯ್ಯೋ ಎದ್ದೋಳಿ, ಅಯ್ಯೋ ಎದ್ದೋಳಿ. ವಿಪರೀತ ಧನಂ, ವಿಪರೀತ ಅಧಿಕಾರಂ, ವಿಪರೀತ ಬಲಂ, ವಿಪರೀತ ಜ್ಞಾನಂ. ವಿಶ್ವಾಮಿತ್ರರು ತ್ರಿಜಂಗ ಸ್ವರ್ಗನೇ ಸೃಷ್ಟಿ ಮಾಡಿಬಿಟ್ಟಿದ್ರು. ವಿಪರೀತ ಜ್ಞಾನಂ. ಯಮಧರ್ಮರಾಯ ಆಣಿಮಾಂಡವರಿಗೆ ವಿಪರೀತ ಬಲ, ದುರ್ಯೋಧನ. ಅದು ಕೆಡುಕಿಗೆ ನಾಂದಿ ಮಕ್ಕಳೇ. ಪುಟಿನ್ ಮಾತಾಡಿದ್ರೆ ಬಾಂಬ್ ಇಡ್ತೀನಿ ಅಂತಾನೆ. ಈ ಪಾಕಿಸ್ತಾನ ನೋಡಿ, ನಾವು ಪ್ರೋಟೋಕಾಲ್ ಎಲ್ಲ ಇಲ್ಲ. ನಮ್ಮ ಭಾರತಕ್ಕೂ ಒಂದು ನಿಯಮ ಇದೆ, ನಾವು ಮೊದಲು ಶಸ್ತ್ರಾಸ್ತ್ರ ಪ್ರಯೋಗ ಮಾಡುವುದಿಲ್ಲ ಅಂತ ಹೇಳ್ತೇವೆ. ನಿಜವೇ, ಅವ್ರಿಗೆ ಲೆಕ್ಕನೇ ಇಲ್ಲ, ಹಾಕೋದೇ ಅವರು. ನಾವು ಫಸ್ಟ್ ಆಗ್ತೀವಿ, ಸೆಕೆಂಡ್ ಆಗ್ತೀವಿ ಅಂತ ಕಾದ್ಕೊಂಡಿರೋರಲ್ಲ. ಅವ್ರ ತಲೆ ಕೆಟ್ಟರೆ ಅವ್ರ ಹತ್ರ ಇರೋ ಅನುಭವ ಬಂದು ಯಾವಾಗ ಬೇಕಾದ್ರೂ ಸುರಿದು ಬಿಡ್ಬಲ್ರು. ಯೋಚನೆ ಮಾಡಿ ನೋಡಿ. ಸೊ ನಮ್ಮ ರಾಷ್ಟ್ರ ಭಕ್ತಿ ಇದನ್ನು ನಾವು ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಶಕ್ತಿ ಭಕ್ತಿ ಎರಡನ್ನ ಇರಲಿ. ಅದಕ್ಕೆ ಮೊದಲು ನಮ್ಮ ಬಲ ಹೆಚ್ಚಿಸ್ಕೋಬೇಕು. ನಾವೇನು ಮಾಡಿಬಿಟ್ಟಿದ್ದೇವೆ ಇವತ್ತಿನ ಈ ಒಂದು ಭಾವಾರ್ಥದಲ್ಲಿ, ನಾವು ಈ ದುಡ್ಡಿನ ಹಿಂದೆ, ಅಧಿಕಾರದ ಹಿಂದೆ ಮನಃಶಾಂತಿಯಿಂದ ಬದುಕ್ತಿದ್ದೀವ ಸಾಲ ತಗೊಂಡು. ಯೋಚನೆ ಮಾಡಿ ನೋಡಿ. ಯಾವುದೋ ಒಂದು ದೊಡ್ಡ ಹೀರೋ ಅಂತೆ ಒಂದು 4-5 ಪಿಕ್ಚರ್ ತೆಗೆದಿದ್ದಾರೆ. ಸುಮಾರು 200-250 ಕೋಟಿ ಬರ್ಬಾದು. ಬಡೆ ಮಿಯಾ, ಚೋಟೆ ಮಿಯಾ, ಹಾತ್ ಮೇ ದೇ ದಿಯಾ ಲಡ್ಡು ಮಿಯಾ, ಲಡ್ಡು ಭಿ ನೈ ಮಿಯಾ, ಭೀಕ್ ಮಾಂಗ್ನೆ ಕಡಾ ದಿಯಾ. ಅಷ್ಟು ದೊಡ್ಡದಾಗಿ ಬದುಕಿದವರು, ಅಷ್ಟು ದೊಡ್ಡ ಎತ್ತರಕ್ಕೆ ಬದುಕಿದವರು. ಯೋಚನೆ ಮಾಡಿ ನೋಡಿ. ಮನಃಶಾಂತಿ ಇಲ್ಲದ ಸಂಪತ್ತು ಅಂದರೆ ಅಧಿಕಾರ, ಆ ಹೆಸರು. ತುಂಬ ದೊಡ್ಡ ದೊಡ್ಡವ್ರನ್ನ ನೋಡಿ ನೀವು ನಂಬ್ತೀರಾ? ನಾನು ಮನಃಶಾಂತಿಯಿಂದ ಇದ್ದೇನೆ ಅಂತ ಅಂದುಕೊಂಡಿದ್ದೀರಾ ಮಕ್ಕಳೇ? ನಿಮ್ಮಿಂದ ಇದ್ದೇನೆ, ನನ್ನ ಜ್ಞಾನದೇವಿಯಿಂದ ಇದ್ದೇನೆ ಅಷ್ಟೇ. ಇಲ್ಲ ಇನ್ನೊಂಚೂರು ನನ್ನ ಧರ್ಮಪತ್ನಿ. ಭಯ, ಪುಕ 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 ಅನ್ನುತ್ತೆ. ಏನು ಮಾತಾಡಿದ್ರೆ ತಪ್ಪು, ಎಲ್ಲಿ ಕೂತ್ರೆ ತಪ್ಪು, ಎಲ್ಲಿ ನಿಂತರೆ ತಪ್ಪು, ಹೇಗಿದ್ರೆ ತಪ್ಪು. ಯಾವುದು ಹೇಗಿದ್ದರೂ ತಪ್ಪೆ. ವಿದ್ಯೆನೋ ಕಷ್ಟಪಟ್ಟು ಅಲ್ಲೊಂದು ಹಂತಕ್ಕೆ ಬಂದಿದ್ದೇವೆ. ಒಂದು ಅಣುವಷ್ಟು ವಿದ್ಯೆ, ಅಣುವು, ನೋನ್ ಇಸ್ ಎ ಡ್ರಾಪ್. ಇದಕ್ಕೆ ಕಂಪಿಸ್ತಿದ್ದಾನೆ. ನನಗಿಂತಲೂ ಮೇರು ಪರ್ವತವಾಗಿರ್ತಕ್ಕಂಥವರು, ಸಿದ್ಧಿ ಪಡೆದವರು. ರಾಮಕೃಷ್ಣ ಪರಮಹಂಸರಿಗೆ ಬ್ಲಡ್ ಕ್ಯಾನ್ಸರ್, ರಮಣ ಮಹರ್ಷಿಗಳಿಗೆ ಬೋನ್ ಕ್ಯಾನ್ಸರ್, ಶಂಕರಾಚಾರ್ಯರಿಗೆ, ಆದಿಗುರು ಶಂಕರಾಚಾರ್ಯರಿಗೆ ಭಗಂಧರ ಕಾಯಿಲೆ. ಒಂದ ಎರಡ? ರಾಮಾನುಜಾಚಾರ್ಯರನ್ನ ಅಲ್ಲಿ ಇರ್ಲಿಕ್ಕೆ ಬಿಟ್ರ? ಯೋಚನೆ ಮಾಡಿ ನೋಡಿ. ಯಾರನ್ನಾದರೂ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಅವ್ರಿಗೆ ಈಸಿಯಾಗಿ 2ನೇ ಬಾರಿಗೆ ರಾಷ್ಟ್ರಪತಿ ಆಗ್ಬೋದಿತ್ತು. ಇವ್ರುಗಳು ಏನೋ ಮಾತಾಡ್ಕೊಂಡು ಅಲ್ಲಿ ಪ್ರಪೋಸಲ್ ಹೋದ್ರು ಕೂಡ ಇಷ್ಟೇ. ನೀವು ಎಷ್ಟು ಎತ್ತರಕ್ಕೆ ಬೆಳಿತೀರೋ ಅದೊಂದು ನಿಮ್ಮ ಮನಃಶಾಂತಿ ಕದಡಿಸುತ್ತೆ, ನಿಮ್ಮನ್ನ ದಾರಿ ತಪ್ಪಿಸುತ್ತೆ, ಇನ್ನಷ್ಟು ಹುಚ್ಚೆಬ್ಸುತ್ತೆ. ಇದನ್ನ ಧರ್ಮರಾಯ ಹೇಳೋದು ಅದನ್ನೇ ಮಾಡ್ತಾನೆ ಅವನು, ದುರ್ಯೋಧನ. ಎದ್ರೆ ನಿಂತ್ರೆ ಅವನಷ್ಟು ಒಳ್ಳೆ ಆಡಳಿತ ಯಾರೂ ಮಾಡಿರೋಲ್ಲ. ನೀವು ನಂಬೋಲ್ಲ. ಧರ್ಮರಾಯ ಪಟ್ಟಕ್ಕೆ ಏರಿದ ಮೇಲೆ ಸರಿಸುಮಾರು ಒಂದು 32 ವರ್ಷ ಆತ ರಾಜ್ಯಪಾಲನೆ ಮಾಡ್ತಾನೆ. ಅದಕ್ಕೆ ಒಂದು ಮೂಲ ಪುರುಷ ವಿದುರ ಕೂಡ. ದುರ್ಯೋಧನ ಇದ್ದಾಗ ಕೂಡ ಪ್ರಧಾನಮಂತ್ರಿ ಆತನೇ.
ಧರ್ಮರಾಯರಿದ್ದಾಗಲೂ ಪ್ರಧಾನಮಂತ್ರಿ ಆತನೇ, ಹೆಚ್ಚು ಕಡಿಮೆ 16-18 ವರ್ಷ ಆಗಿರ್ತಾನೆ. ಕೇಳ್ಕೊಂಡು ನೋಡಿ, ಮನಃಶಾಂತಿ ಇಲ್ಲದ ಸಂಪತ್ತು, ಆ ಅಧಿಕಾರ, ದುರ್ಯೋಧನ ಹಿಂಗ ಪಾಲನೆ ಮಾಡದ್ನಂತೆ. ಆ ಅತಿಯಾದಂಥ ವ್ಯಾಮೋಹವೇ ನಮ್ಮನ್ನ ಸಾಯಿಸೋದು. ಹೌದು, ಏನು ಬಂದಿದೆಯೋ ಅದನ್ನ ಬಂದಿದ್ದು ಬರಲಿ, ಭಗವಂತನ ದಯೆಯೊಂದಿರಲಿ ಅಂತ ಆದಷ್ಟು ಅಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳ. ಇಲ್ಲದರ ಈ ಮನಃಶಾಂತಿ ಕದಡಿ ಬಿಡುತ್ತದೆ. ನಾನು ನೋಡಿದ್ದೇನೆ, 4 PhD ಮಾಡಿರೋ ವ್ಯಕ್ತಿ ಹುಚ್ಚ ಆಗಿದ್ದಾನೆ, ಡಿಪ್ರೆಷನ್ ಜಾರಿದ್ದಾನೆ, ಎಕ್ಸ್ಪರ್ಟ್, ರ್ಯಾಂಕ್ ಹೋಲ್ಡರ್, ಹುಚ್ಚನಾಗಿದ್ದಾನೆ. ಆ ಥರದ್ದು ಎಷ್ಟೋ ಜಾತಕ ನೋಡಿದ್ದಾನೆ. ಇವತ್ತು 16ನೇ ವಯಸ್ಸಿಗೆಲ್ಲ ಡಬಲ್ ಡಿಗ್ರಿ, 18ಕ್ಕೆಲ್ಲ ಒಂದು PhD ಪಡೆದಿರ್ತಕ್ಕಂಥ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮಾಡಿರ್ತಕ್ಕಂಥ ಹುಡುಗ ಇವತ್ತು ಎಲ್ಲಿದ್ದಾನೆ ಅವನ ಹೆಸರು ಕೂಡ ಗೊತ್ತಿಲ್ಲ. ಹೋಗಿ ಹುಡುಕಿ ಗೂಗಲಲ್ಲಿ, ನಾನು ಆತನನ್ನ ಭೇಟಿ ಮಾಡಿದ್ದೇನೆ, ಜಾತಕ ಹಾಕೊಂಡು ಕೂತಿದ್ದಾನೆ, ಯಾವುದಾ ಶಕ್ತಿ ಅಂತ. ಆತನಿಗೂ ಜಾತಕ ನೋಡಿದ್ದಾನೆ. ಈ ಪಾರಮಾರ್ಥಿಕ ವಿದ್ಯೆ ಇದೆಯಲ್ಲ, ಮಹಾವಿದ್ಯೆ, ದೇವಿ ವಿದ್ಯೆ, ಏನಪ್ಪ ಇದು? ಒಂದು ಬಾರಿ ಹೇಳಿದ್ದನ್ನ ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನ ಏಕಸಂಧಿಗ್ರಹಿ ಅಂತ ಹೇಳ್ತಾರೆ. 2 ಬಾರಿ ಹೇಳಿದ್ದನ್ನ ಕೇಳಿಸ್ಕೊಂಡವನನ್ನ, ಅರ್ಥ ಮಾಡ್ಕೊಂಡವನನ್ನ ದ್ವಿಸಂಧಿಗ್ರಹಿ ಅಂತ ಹೇಳ್ತಾರೆ. ಇನ್ನು 3-4 ಹೇಳ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಹಾಗೆಲ್ಲ ಬರವಣಿಗೆನೇ ಇರಲಿಲ್ಲ, ಲೇಖನನೇ ಇರಲಿಲ್ಲ. ಶ್ರವಣಂ, ಶ್ರುತಿ, ಮೊದಲು ಶ್ರುತಿ ಮೂಲಕನೇ, ಆಮೇಲೆ ಸ್ಮೃತಿ ನೆನಪಿಟ್ಕೊಳ್ಳೋದು. ಶ್ರುತಿ ಮೂಲಕ ಹೇಳ್ತಿದ್ರು, ಅದನ್ನು ಸ್ಮೃತಿ ಮೂಲಕ ಇಟ್ಕೋತಿದ್ರು, ಅದನ್ನು ಹೇಳ್ತಿದ್ರು ಪುರಾಣ ರೂಪದಲ್ಲಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ. ಯೋಚನೆ ಮಾಡಿ ಆಗಿನ ಕಾಲದ ಆ ಏಕಾಗ್ರತೆ. ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಈ ಮೊಬೈಲ್ ಫೋನ್ಗಳು, ಇನ್ನೊಂದು ಟೆಕ್ನಾಲಜಿ ಬೆಳೀತಾ ನಮ್ಮ ಮರುಗಳು ಎಷ್ಟಾಗಿದೆ. ನಿಮ್ಮ ಫೋನ್ ನಂಬರ್ ನಿಮ್ಗೆ ನೆನಪಿಗೆ ಬರುತ್ತೆ ದಿಢೀರಂತ, ನಿಮ್ಮ ತಂದೆದು, ತಾಯಿದು, ಇನ್ನೊಂದು. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಬರುತ್ತಾ ಅಂತ. ಕಡಿಮೆ ಅಂದ್ರೂ 700 ನಂಬರ್ಗಳನ್ನ ನಾನು ಮನನ ಮಾಡಿಟ್ಕೊಂಡಿದ್ದೆ, ಬರ್ತಿತ್ತು ಹೆಸರು ಹೇಳಿದ ತಕ್ಷಣ. ಇವತ್ತು 7 ನಂಬರ್ ಬರೋಲ್ಲ. ನನ್ನ ಧರ್ಮಪತ್ನಿ ನಂಬರ್ ಹುಡುಕಾಡ್ತಾನೆ ನನಗೆ. ಏನೋ ಇದು ಅಂತ. ಯಾಕೆ ಹೇಳಿ? ಈ ಒಂದು ಮನಃಶಾಂತಿ ಇಲ್ಲದಂತಹ ಸ್ಥಾನ. ಈ ಸ್ಥಾನ ಬೆದರಿಸುತ್ತೆ ಮಕ್ಕಳೇ. ಎದ್ದರೆ, ಕೂತ್ರೆ, ನಿಂತರೆ ಎಲ್ಲರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ, ಎಲ್ಲರ ಭಾವಗಳಿಗೆ ತಕ್ಕಂತೆ ಇರ್ಲಿಕ್ಕಾಗಲ್ಲ. ಯಾಕಪ್ಪ ನನಗೆ ಈ ಸ್ಥಾನ ಬೇಕಿತ್ತು, ಯಾಕಪ್ಪ ಈ ಜಾಗಕ್ಕೆ ಕೂತ್ಕೊಂಡೆ? ಆಗ ನನ್ನ ಗುರುಗಳ ಹತ್ರ ಕೇಳಿದ್ರು, ಕುಚ್ ಪಾನ ಹೆತ್ತು ಕುಚ್ ಕೋನಾಯಿಯೇ ಅಂದ್ರು. ಹೌದು, ಸ್ಥಾನ ಬಂದ್ಮೇಲೆ ಇದನ್ನೆಲ್ಲ ಬಿಟ್ಟು ಶಿವ ಅಂತ ಕೂತ್ಕೊಬಿಡ್ಬೇಕು, ಇದಕ್ಕೆಲ್ಲ ಹೋಗ್ಬೇಡ. ಅದಕ್ಕೆ ಪ್ರವಚನಗಳು ಹೊರಗಡೆ ಹೋಗೋದು ಬಿಟ್ಟೆ, ಚಾನಲ್ಗಳು ಹೋಗೋದು ಬಿಟ್ಟೆ, ಇನ್ಯಾವುದೋ ಕಡೆ ಇಂಟರ್ವ್ಯೂಗಳು ಕೊಡೋದು ಬಿಟ್ಟೆ, ಎಲ್ಲೂ ಮಾತಾಡೋದು ತುಂಬ ಕಡಿಮೆ ಮಾಡಿಬಿಟ್ಟೆ. ನನ್ನ ಚಾನಲ್ ಬಿಟ್ಟರೆ ಇನ್ನೆಲ್ಲೂ ಬರೋಲ್ಲ. ಅಲ್ಲಾದರೂ ನಮ್ದೊಂದು ಕಂಟ್ರೋಲ್ ಇದೆ. ಏನೋ ಒಂದು, ಯಾರದ್ದೋ ಒಂದು ತಪ್ಪಾದ ಮಾತು ಬಂತು ಅಂದರೂ ತೆಗಿಬೋದು, ಬ್ಲಾಕ್ ಮಾಡ್ಬೋದು. ಏನೋ ಒಂದು ನಮ್ಮ ಪ್ರಯತ್ನ, ಪುಟ್ಟ ಪ್ರಯತ್ನ, ತಪ್ಪಿಸ್ಲಿಕ್ಕಾಗಲ್ಲ, ಇರಲಿ. ಆದರೂ ಭಯ, ಒಂದು ಮಾತು ಬಂತು ಅಂದರೂ ಕೂಡ ಗಡ 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 ಕಂಪಿಸುತ್ತೆ, ನಿದ್ದೆ ಬರೋಲ್ಲ. ನಂಬ್ತೀರಾ? ನೆಮ್ಮದಿಯಾಗಿ ಊಟ ಮಾಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ, ಭಗವಂತ ಅನಿಸ್ಬಿಡುತ್ತೆ. ಆದರೆ ಆ ಒಂದು ಏಕಾಗ್ರತೆ, ಧ್ಯಾನ, ಆ ಶಾಂಭವಿ ಉಪಾಸನ, ದೇವಿ ಉಪಾಸನ, ಎಲ್ಲೋ ತುಂಬ ಚೈತನ್ಯ, ನಿಮ್ಮಗಳ ಪ್ರೀತಿ ಬೆಟ್ಟದಷ್ಟು ನನಗೆ ಧೈರ್ಯ ತಂದುಕೊಟ್ಬಿಟ್ಟಿದೆ. ಬೇರೆಯವರು, ಸಾಮಾನ್ಯರು, ನೀವು ಒಂದು ಕಾರ್ ತಗೊಳ್ಳಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ರೋಡಲ್ಲಿ ನಿಲ್ಲಿಸಿ ನೋಡಿ, ನಿದ್ದೆ ಸರಿಯಾಗಿ ಮಾಡ್ತೀರಾ, ಅವತ್ತು ಹೊಸ ಕಾರ್ ತೊಗೊಬಂದು ರೋಡಲ್ಲಿ ನಿಲ್ಲಿಸಿ. ತುಂಬ ಜನ ಇವತ್ತು ಕಾರ್ ತೊಗೋತೀರಿ, ಕಾರ್ ಲೋನ್, ಇನ್ನೊಂದು ಲೋನ್. ಒಂದು ಪುಟ್ಟ ಕಾರ್ 6 ಲಕ್ಷದ್ದು 7 ಲಕ್ಷದ್ದು ಹೊಸ ಕಾರ್ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತಗೊಬನ್ನಿ, ಮನೆ ಮುಂದುಗಡೆ ನಿಲ್ಲಿಸಿ. ಆ ಒಂದು ತುಂಬ ಓಡಾಡತಕ್ಕಂಥ ರೋಡ್ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಶ್ರೀನಗರ, ಗಿರಿನಗರ ಹೋಗ್ಬಿಟ್ರೆ, ಪದ್ಮನಾಭನಗರ, ನಾವು ಕಾರ್ ರೋಡಲ್ಲಿ ನಿಲ್ಸಿದ್ದೀವಿ ಅಂದರೆ ನಿದ್ದೆ ಬರೋಲ್ಲ. ಡೆವಲಪ್ ಮಾಡಿಲ್ಲ. ಹಿಂಗೆ ಇದೆ, ಎಲ್ಲ ಕಡೆ ಏನೇನೋ ಮಾಡಿಟ್ಟಿದ್ದಾರೆ. ಈ ಕಡೆ ಒಂದು ಕಾರ್, ಈ ಕಡೆ ಒಂದು ಕಾರ್ ನಿಲ್ಸಿದ್ರೆ ಸೆಂಟ್ರಲ್ ಹೋಗೋದೇ ಕಷ್ಟ, ಸೈಕಲ್ ಹೋಗೋದೇ ಕಷ್ಟ. ನಿಲ್ಸ್ಬಿಟ್ಟಿರ್ತಾರೆ, ಪಾರ್ಕಿಂಗ್ ಇಲ್ಲ. ಮನೆ ಮುಂದ್ಗಡೆ ನಿಲ್ಲಿಸ್ಕೊಳ್ಳೇಬೇಕು. ನಿಲ್ಸಿರ್ತೀರಿ, ಯಾರಾದ್ರೂ ಉಜ್ಕೊಂಡು ಹೋದ, ಎಳ್ಕೊಂಡು ಹೋದ, ಯಪ್ಪ, ಮನಃಶಾಂತಿ ಇಲ್ಲದ ಸಂಪತ್ತು.
ಮನಸ್ಸಿಗೆ ನೆಮ್ಮದಿ ಕೊಡ್ತಿಲ್ಲ, ಬಂದ್ಬಿಟ್ಟಿದ್ದೇವೆ. ಇನ್ನೊಬ್ಬ ನೋಡ್ಬೇಕು ಪುಣ್ಯ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ. ಅಂದವೂ ಶಾಪವೇ. ಮನಃಶಾಂತಿ ಕೊಡೋದ ಅಂದವೂ ಶಾಪ. ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ, ನೀವು ನಂಬ್ತೀರಾ, ಇಡೀ ಪ್ರಪಂಚದಲ್ಲಿಯೇ ತುಂಬಾ ಅಂದವಾಗಿರುವ ಪುರುಷರು ಇಡೀ ಪ್ರಪಂಚದಲ್ಲಿಯೇ ನಮ್ಮ ಭಾರತೀಯರು, ಅದರಲ್ಲೂ ಕರ್ನಾಟಕದವ್ರಿಗೇನೆ ಒಂದು 5ನೇ ಸ್ಥಾನ ಅಂತ ಹೇಳ್ತಾರೆ. ತುಂಬಾ ಸ್ಮಾರ್ಟ್ ಆತ. ನೀವು ನಂಬ್ತೀರಾ, ಆತನನ್ನ ಆಕೆ ಗನ್ನಲ್ಲಿ ಸುಟ್ಟಿಲ್ಲ. ಅಂತ ಜಾತಕಗಳನ್ನು ನೋಡಿದ್ದಾನೆ. ಎದ್ರೆ ಕೂತ್ರೆ ನಿಂತ್ರೆ ಮೊಬೈಲ್ ಚೆಕಿಂಗು. ಆ ಪುಣ್ಯಾತ್ಮನಿಗೆ ಬೇರೆ ಪರದೇಶದಲ್ಲಿ ಕೆಲಸ ತಗೋಳಿ. ಬಂದಾಗೆಲ್ಲ ಅವನ್ ಫೋನ್ ಮುಟ್ಟು ಆಗಿಲ್ಲ, ಓವರ್. ಅವನ್ ಸ್ನಾನಕ್ಕೆ ಹೋದ್ರು, ಅವನ್ ಕಾಫಿ ಒಂದು ರಿಂಗ್ ಆದ್ರೆ ಲೆಟ್ ಮೀ ಸಿ ಡನ್. ಮನಃಶಾಂತಿ ಕೊಡದ ಅಂದ. ಭಾರ್ಯ ರೂಪವತಿ ಶತ್ರು. ಒಂದು ಸ್ತ್ರೀ ಅಂದವಾಗಿದ್ದು ಬಿಟ್ರೆ ಕೆಲವು ಪುರುಷರಂತೂ ವಿಪರೀತ ಅನುಮಾನದಿಂದಲೇ ಸಾಯಿಸ್ತಾರೆ. ಅಯ್ಯೋಯ್ಯೋಯ್ಯೋಯ್ಯೋ, ತುಂಬಾ ಅಂದ. ನೋಡಿ, ಮನಃಶಾಂತಿ ಕೊಡದ ಅಂದ, ಮನಃಶಾಂತಿ ಕೊಡದ ಸಂಪತ್ತು, ಮನಃಶಾಂತಿ ಕೊಡದ ಅಧಿಕಾರ. ಇದ್ದರೆಷ್ಟು ಹೋದ್ರೆಷ್ಟು. ಇದು ಯಾವುದು ಕಾರ್ ಬೇಕಂತೆ, ಇದು ಯಾವುದು ವರದಕ್ಷಿಣೆ ರೂಪದಲ್ಲಿ ಇದು ಬೇಕಂತೆ, ಆ ಕೆಲಸ ಬೇಕಂತೆ, ಈ ಕೆಲಸ. ಯಾರಾದ್ರೂ ಇವತ್ತು ಮದುವೆ ಸಂಬಂಧಗಳು ಕೇಳೋರು ಏನ್ ಗೊತ್ತಿಲ್ಲ, ಹುಡುಗನಿಗೆ ಎಷ್ಟು ಸಂಬಳ, ಇಲ್ಲ ಹುಡುಗಿಗೆ ಎಷ್ಟು ಸಂಬಳ, ಹುಡುಗಿಗೆ ಏನು ಕೆಲಸ. ನನಗೂ ಅದೇ ಬಂದ್ಬಿಟ್ಟಿದೆ. ನಿನ್ನ ಪ್ಯಾಕೇಜ್ ಎಷ್ಟಮ್ಮ ಅಂತ ನಾನು ಕೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಯಾಕಂದ್ರೆ ಬರೋರೆಲ್ಲ ಪ್ಯಾಕೇಜೇ ಕೇಳೋದು. ಹುಡುಗನಿಗೆ ಬರೀ 5 lakhs ಪ್ಯಾಕೇಜು, ನಮ್ಮ ಹುಡುಗಿಗೆ ಆಲ್ರೆಡಿ 12 ಲಕ್ಷ ಪ್ಯಾಕೇಜ್ ಇದೆ ಗುರುಗಳೇ, ಅದೆಲ್ಲಿ ಮ್ಯಾಚ್ ಆಗುತ್ತೆ? ಒಳ್ಳೆ ಹುಡುಗನ ಅನ್ನೋದು ಆ ತಾಯಿ ಬಾಯಲ್ಲಿ ಬರುವುದಿಲ್ಲ, ಹುಡುಗಿ ಬಾಯಲ್ಲೂ ಇಲ್ಲ, ಹುಡುಗನ ಬಾಯಲ್ಲೂ ಇಲ್ಲ. ತಗೊಳ್ಳಿ ಹೋಗ್ಲಿ. ಮೊದಲೇ ಹೆಣ್ಮಕ್ಳಿಲ್ಲ ಸಿಗ್ತಿಲ್ಲ ಅಂತ ನಾವು ಒದ್ದಾಡ್ತೀವಿ. ಈಗ ಅವರ ರಾಜ್ಯ ಅಂಥದ್ರಲ್ಲಿ ಪ್ಯಾಕೇಜ್ ಎಷ್ಟು ಅಂತಾರೆ. ಪ್ಯಾಕೇಜ್ ಎಷ್ಟು? ಗ್ರೀನ್ ಕಾರ್ಡ್ ಇದೆಯಾ, ಯುರೋಪ್ಗೆ ಏನಾದರೂ ಹೋಗೋದಿದೆಯಾ, US ಗೆ ಏನಾದರೂ, ಕೆನಡಾಗೆ ಏನಾದರೂ. ರಾಮಚಂದ್ರ ಮನಃಶಾಂತಿ ಕೊಡದ ಆ ಸಂಪತ್ತು ಏನಕ್ಕೆ? ಕುಟುಂಬ ಪದ್ಧತಿಯನ್ನ ಒಪ್ಪಿಕೊಳ್ಳದ ಆ ದುಡ್ಡು, ಆ ಪದವಿ, ಆ ಜಾಬು ಏನಕ್ಕೆ? ಯೋಚನೆ ಮಾಡಿದ್ದೀರಾ? ಎಲ್ಲಿ ತೃಪ್ತಿಯಾಗಿದ್ದೀರಾ? ಯೋಚನೆ ಮಾಡಿ ಮಕ್ಕಳೇ, ಎಲ್ಲಿ ತೃಪ್ತಿಯಾಗಿದ್ದೀರಿ? ಏನ್ ಮಾಡ್ಕೋತಿದ್ದೀರಿ ಅಂತ ನೋಡಿ. ನೀವು ಒಂದು ಹೂವು ತಗೊಳ್ಬೇಕಾದ್ರೂ ಅವ್ರೇನು ಅನ್ಕೋತಾರೆ, ತೃಪ್ತಿಯಾಗಿ ತಗೊಳ್ಳಿ. ಎಲ್ಲೋ ರೋಡ್ ಸೈಡಲ್ಲಿ ನಾನು ಆನಂದವಾಗಿ ತಿಂತಾನೆ, ನಾನು ಯಾರನ್ನೂ ಕೇರ್ ಮಾಡಲ್ಲ. ಆದ್ರೂ ಬಂದು ಯಾರೋ ಗುರ್ತಿಡ್ಬಿಡ್ತಾರೆ, ಕ್ಯಾಪ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು, ಒಂದು ಪ್ಯಾಂಟ್ ಹಾಕೊಂಡು, ಏನೋ ಒಂದು ಮಾಡಿರ್ತಾನೆ. ಸರ್ಕಸ್ ಆಸೆಯೇ. ನನ್ನ ಕುಟುಂಬದವ್ರ ಜೊತೆಲಿ ಬಂದಾಗ ತಿಂತಿರ್ಬೇಕಾದ್ರೆ ಹಂಗು ಒಂದು ಹೋಟ್ಲಲ್ಲಿ ನೋಡಬೇಕು, ಆಕೆ ಸೂಪರ್ವೈಸರ್ ತಾಯಿಜಿ. ಐ ನೋ ಯು ಗುರುಜಿ, ಐ ಹ್ಯಾವ್ ಸೀನ್ ಯು ಇನ್ ಮುಂಬೈ, ಯು ಆರ್ ಕೇಮ್ ಟು ಅಂಧೇರಿ. ಐ ಆಮ್ ಹಿಸ್ ಬ್ರದರ್ ಅಂದೆ. ನೋ, ಐ ಅಬ್ಸರ್ವ್ಡ್ ಯು. ನೀವು ಚಪ್ಪಲಿ ಬಿಚ್ಚಿ ಕಾಲು ಮಡಚಿಕೊಂಡು ಚೇರಿನಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಿದ್ದೀರಿ ಅಂದ್ರೆ ಅವರ ಅಣ್ಣನಿಗೆ ತಮ್ಮನಿಗೆ ಇದು ಬರೋಲ್ಲ. ಚಪ್ಪಲಿ ನಾನು ಕೂತ್ಕೊಳ್ಳೋದು ಹಾಗೆ. ಊಟ ಮಾಡುವಾಗ ಹೊರಗಡೆ ಅಕಸ್ಮಾತ್ ಹೋಗಿದ್ರೆ ಕಾಲಲ್ಲಿರೋ ಚಪ್ಪಲಿ ತೆಗೆದು ನೀಟಾಗಿ ಪದ್ಮಾಸನ ಥರ ಕೂತ್ಕೊಂಡು ಅಚ್ಚುಕಟ್ಟಾಗಿ ಹಿಂಗೆ ಕೂತ್ಕೋತಾನೆ. ಅದು ಹೇಗೋ ಬಂದ್ಬಿಟ್ಟಿದೆ ನನ್ನ ಗುರುಗಳ ಆಶೀರ್ವಾದ, ನಿಮ್ಮಗಳ ಪ್ರೀತಿ ಅನುರಾಗದಿಂದ. ನೋಡಿ ಆಕೆ ಅಬ್ಸರ್ವ್ ಮಾಡ್ಬಿಟ್ಟಿದ್ರೆ. ನೋಡಿ, ಇದು ಮನಃಶಾಂತಿ ಕೊಡುತ್ತಾ? ಅದೃಷ್ಟಕ್ಕೆ ಆ ತಾಯಿ ಜೀವ ಹತ್ರ ಬಂದು ಪ್ರಣಾಮ ಅಂತ ಹೇಳಿಲ್ಲ. ನಾವು ಊಟದ ಮುಂದೆ ಕುಳಿತಾಗ ಪ್ರಣಾಮ ಹೇಳೋ ಆಗಿಲ್ಲ. ಇದೊಂದು ಧರ್ಮಸಂಕಟ. ಅನ್ನಪೂರ್ಣೆ ಸದಾಪೂರ್ಣೆ. ನೋಡಿ, ಅದರಲ್ಲಿರೋ ಒಂದು ಶ್ಲೋಕದ ಅರ್ಥ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ನಾಳಿನ ಸಂಚಿಕೆಯಲ್ಲೇ ಹೇಳ್ತಾರೆ. ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಯಾವುದೇ ಶ್ಲೋಕ ಮಂತ್ರ ಅದರ ಪಾರಮಾರ್ಥಿಕತೆ ಅಪರೂಪವಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಅದರಿಂದ ಮನಃಶಾಂತಿ ಇಲ್ಲದ ಆ ಒಂದು ಸಂಪತ್ತಾಗಲಿ, ಅಧಿಕಾರ ವ್ಯಾಮೋಹ ಮೊದಲು ಬಿಡಿ. ನನ್ನ ಬ್ರ್ಯಾಂಡ್ ಆಗಿರಬೇಕು, ಬ್ರ್ಯಾಂಡ್ ಬಟ್ಟೆ, ನಾನು ಹಾಕಿರೋ ಬಟ್ಟೆ ಯಾರಿಗೂ ಅದು ಇಲ್ಲ ಮಕ್ಕಳೇ. ಅವೆಲ್ಲ ಬಿಡಿ ಮಕ್ಕಳು. 2 ನಿಮಿಷ ಇಲ್ಲ 20 ನಿಮಿಷ ಇಲ್ಲ 2 ಅವರ್ ಇಲ್ಲ 2 ದಿನ ಅಷ್ಟೇ. ಸತ್ತೋದ್ ನಮ್ಮ ತಾಯಿ ಬಗ್ಗೆನೇ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಯಾರು 3ನೇ ದಿನ ನಾಲಾದ್ಮೇಲೆ ಕೇಳಲೇ ಇಲ್ಲ ಮಕ್ಕಳೇ. ನನ್ನಮ್ಮ ಎಂಥ ತಾಯಿ ಗೊತ್ತಾ? ಎಷ್ಟು ಜನಗಳಿಗೆ ಮದುವೆ ಮಾಡಿಸಿದೆ ಗೊತ್ತಾ? ಮಲಗಿದ ಜಾಗದಲ್ಲೇ. ಈ ನನಗೆ ರವಿಗೆ ಮದುವೆ ಖಂಡಿತ ಇಲ್ಲ, ನಂಗೆ ಆಗೋಕ್ಕೂ ಇಷ್ಟ ಇಲ್ಲ. ನಾವು ಓಡೋಗ್ಬಿಟ್ಟಿದ್ದೆ. ನನಗೆ ಮದುವೆ ಬಂಧುಗಳು ಆ ಮನೇಲಿ ಇದ್ದಂತ ಆ ಕಿಚಿಪಿಚಿ ಕಚಿ ಕಿಚಿ ಅಬ್ಬಾ
ಎಲ್ಲರೂ ಒಳ್ಳೆಯವರ, ಬಟ್ ಯಾರಿಗೆ ಬೇಕು? ಎದ್ದಿದ ತಕ್ಷಣ ತಿಂಡಿ ಮಾಡು, ಇನ್ನೊಂದು ನೋಡು, ಮಕ್ಕಳಿಗೆ ನೋಡು, ದುಡಿದು ತಂದಾಗ್ತಾನೆ. ಈ ಥರದ ಸಂಕೋಲೆಗಳಲ್ಲಿ ಕಟ್ಟಾಕೊಂಡಿರೋದು ನನಗೆ ಇಷ್ಟ. ಇವತ್ತು ಪೂರ್ಣ ಸಂಕೋಲೆ, ನಿಮ್ಮ ಪ್ರೀತಿ ಸಂಕೋಲೆ ಅಂತೂ ಸಿಕ್ಕಾಬಟ್ಟೆ. ಮಲಗಿದ ಜಾಗದಲ್ಲೇ ಮಲಗಿದ್ದೆ ನೋಡಿ ಮಾಡಿಟ್ಟು ಬಿಡ್ತು. ಅದು ಎಷ್ಟು ಜನಗಳಿಗೆ ಮದುವೆ ಮಾಡಿದ್ಯೋ ನನ್ನವ್ವ. 3 ದಿನದ ಹಾಲಾದ ಮೇಲೆ, 11 ದಿನದ ಕಾರ್ಯ ಆದಮೇಲೆ ನಾನು ನೋಡ್ತಲೇ ಇದ್ದೇನೆ. ಒಬ್ಬ ಪುಣ್ಯಾತ್ಗಿತ್ತಿ, ಕೊಡೋ ಬಾಬು ಪಾಪ ಮಗಳು ಮದುವೆ ಅಂತೆ, ನಮ್ಮ ಮನೇಲಿ ಬಾಡಿಗೆಗಿದ್ದವರೆಲ್ಲ ಏನೋ ಕಷ್ಟ, ಬಿಡೋ, ಕೊಡೋ, ಮಾಡೋ ಅಂತ. ಸರಿ ಅಮ್ಮ, ನಾನೇನು ಮಾತಾಡಿಲ್ಲ. ಈಗ 3 ತಿಂಗಳಲ್ಲಿ ತಂದು ಕೊಡ್ತೀವಿ ಅಂದವರು, ಅದೆಷ್ಟೋ ಕೊಟ್ಟೆ ಬಿಡಿ ಅಮ್ಮನ ಕೈಯಲ್ಲೇ, ನೀನು ನೋಡ್ಕೊಂಬ ಅಂತ. ಇವತ್ತಿಗೆ ಆಗಿದೆ 12 ವರ್ಷ. ಆಕೆ ಮೊನ್ನೆ ಫೋನ್ ಮಾಡ್ತಾಳೆ ಮತ್ತೆ ದುಡ್ಡಿಗೆ. ಅಮ್ಮನೇ ಹೋಗ್ಬಿಟ್ರಮ್ಮ, ಅಮ್ಮನ ಸಾಕ್ಷಿಯಾಗಿ ಕೊಟ್ಟಿದ್ದೆ, ನೆನಪಿಲ್ವಾ ನಿಮಗೆ? ಮಗಳ ಮದುವೆ ಮಾಡಿ ಈಗ ಮೊಮ್ಮಕ್ಕಳು ಎಷ್ಟು ಜನ ಅಂದೆ? 2 ಇದ್ದಾರೆ. ಈಗ ಇನ್ನೊಂದು ಮಗಳು ವಿಚಾರ ಇಟ್ಕೊಂಡು ಕಷ್ಟ ಅಂತ ಮಾತಾಡಿ, ನಿಜವಾಗ್ಲೂ ಕೊಡೋಕೆ ಮನಸ್ಸು ಬರುತ್ತಾ ನೀವು ಕೊಟ್ಟ ಮಾತಿಗೆ ಅಂದೆ. ಇಷ್ಟಕ್ಕೂ ಗೌರ್ಮೆಂಟ್ ಅಫಿಷಿಯಲ್, ಮಗಳು ಮದುವೆ, ಅಮ್ಮ ಕಷ್ಟ ಅಂತಿದೆಯಂತ. ಹೀರೋ ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಂಥದ್ದು, ಬರ್ತಾರೆ ಕೊಡು ಅಂತ. ಏನು ಮಾಡೋದು? ನನ್ನ ಅಮ್ಮನದ್ದು ತುಂಬ ದೊಡ್ಡಕ್ಕೆ. ಯಾರಿಗೆ ನೆನಪಿದೆ? ಯಾರಿಗೂ ನೆನಪಿಲ್ಲ. ನನ್ನಮ್ಮ ಬರಿಗೈಯಲ್ಲಿ ಕಳಿಸ್ದವಳಲ್ಲ, ತಿದ್ದು ತನಗೆ ಅಂತ ಕೊಟ್ಟಿದ್ದ ಬ್ಲೌಸ್ ಪೀಸ್ನ ಸಮೇತ ಬಳೆ ಇಟ್ಟು ಅರ್ಶಿನ ಕುಂಕುಮ ಕಳಿಸ್ತಾಳೆ. ಬರಿಗೈಯಲ್ಲಿ ನನ್ನಮ್ಮ ಅಂತ ತೀರಾ ಕಿಲೋಮೀಟರ್ದಲ್ಲಿದ್ರು ನನ್ನಮ್ಮ ಪ್ರಸಾದ ಮಾಡಿಸದೆ, ಅರ್ಶಿನ ಕುಂಕುಮ ಕೊಡದೆ ಕಳಿಸಿದ ಮನೆಯೇ ಅಲ್ಲ ದೊಡ್ಡಮ್ಮ ನನಗೆ. ಆ ಅಮ್ಮನ ಸಂಪ್ರದಾಯ ಅದೊಂದು ಅದ್ಭುತ. ನಾನು ಇವತ್ತೂ ಮನೇಲಿಗೆ ದೀಪ ನೋಡ್ತಾ ನನ್ನ ಮೊದಲನೇ ತುತ್ತು ನನ್ನ ಅಮ್ಮನ ಹೆಸರು ಹೇಳಿ ಪಕ್ಕಕ್ಕೆ ಹೇಳೋದು, ಅಮ್ಮ ನೀನು ಕೊಟ್ಟ ತುತ್ತಿನ ಋಣ ಜನ್ಮ ಕಲಿಸಿದಂಥ ಸಂಪ್ರದಾಯ ಅಂತ. ನನ್ನ ಮನೆ ಮಕ್ಕಳಿಗೆ ಬಂದಿಲ್ಲ ಮಕ್ಕಳೇ, ನೋಡ್ತಿರ್ತೇನೆ ಅವ್ರನ್ನ, ಯಾರಾದರೂ ಬರಬೇಕು, ಕರಿಬೇಕು. ಅಮ್ಮನಿಗೆ ತುಂಬ ಆಸೆ, 10 ಜನನ ಕರಿಬೇಕು, ಕೊಡ್ತಾ ಇರಬೇಕು, ಇಡ್ತಾ ಇರಬೇಕು, ಮಾತಾಡಿಸ್ಬೇಕು, ಬಾಯಿ ತುಂಬ ಸಮಾಧಾನ ಮಾಡಬೇಕು. ಸಮಾಧಾನಕ್ಕೆ ಇನ್ನೊಂದು ಹೆಸರು ನನ್ನಮ್ಮ. ಇವತ್ತು ನಮ್ಮನ್ನು ಸಮಾಧಾನ ಮಾಡೋಕ್ಕೂ ಯಾರೂ ಇಲ್ಲ. ಹೌದು ಮಕ್ಕಳೇ, ದಯಮಾಡಿ ಹೇಳ್ತಾನೆ, ಎಲ್ಲ ಮರ್ತೋಗ್ತಾರೆ. ನನ್ನ ಮಾತು ಕೇಳಿ, ಕೊಟ್ಟದ್ದು ಮರ್ತೋಗ್ತಾರೆ, ಇಟ್ಟದ್ದು ಮರ್ತೋಗ್ತಾರೆ, ತಗೊಂಡಿದ್ದು ಮರ್ತೋಗ್ತಾರೆ. ಮನುಷ್ಯ ಮಲೀನನಾಗಿ ಬಿಟ್ಟಿದ್ದಾನೆ ನನ್ನ ಮಾತು ಕೇಳಿ. ಅದರಿಂದ ಇಲ್ಲದ ಇದನ್ನ ತಂದು ತಟ್ಟೆಯಲ್ಲಿ ಇಟ್ಕೋಬೇಡಿ. ಈ ಕಸವನ್ನ ಜಾಗ್ರತೆ, ಮನುಷ್ಯತ್ವ, ಮನಃಶಾಂತಿ ಇಲ್ಲದ ಸಂಪತ್ತು ನೆಮ್ಮದಿ ಕೊಡುವುದಿಲ್ಲ ಮಕ್ಕಳು. ಆ ಹೆಸರಿರ್ಬೋದು, ಇದಿರ್ಬೋದು, ಇನ್ನೊಂದು ಹೇಳ್ತಾರಲ್ವ, ದೊಡ್ಡವರು ನೋಡಿ ಪಾಪ ಅವರು ಮನುಷ್ಯರೇ. ಆ ಒತ್ತಡಗಳು, ಇನ್ನೊಂದು ಏನೋ ಒಂದು ಬೂಮ್, ಕ್ಯಾರೆಕ್ಟರ್ ಕೇಳ್ತಿಲ್ಲ ಮಕ್ಕಳೇ. ಇವತ್ತು ಎಲ್ಲ ಆಗ್ಬಿಟ್ಟಿದೆ. ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಒಳ್ಳೆತನ ಏನು, ನಿಮ್ಮ ವ್ಯಕ್ತಿತ್ವ ಏನು, ಇವತ್ತು ಅವನು ಎಷ್ಟಿದ್ದಾನೆ, ಇದಾಗ್ಬಿಟ್ಟಿದೆ. ಅದಕ್ಕೆ ನೀವು ಕೂಡ ಆ ನೀರಲ್ಲಿ ಬೀಳ್ಬೇಡಿ, ಆ ಕೊಚ್ಚಲ್ಲಿ ಬೀಳ್ಬೇಡಿ. ಎಷ್ಟು ಬರಲಿ, ಬಂದಿದ್ದು ಬರಲಿ, ಭಗವಂತನ ದಯೆ ಅಂದಿರಲಿ, ತಗೊಳ್ಳೋದು ಅವನೇ. ನಿನ್ನಿಷ್ಟದಂತೆ ಕೊಟ್ಟಿರುವೆ ರಾಮ, ನಿನ್ನಿಷ್ಟದಂತೆ ತೆಗೆದುಕೊಂಡಿರುವೆ ರಾಮ. ಅವನೇ ಕೊಟ್ಟಿದ್ದು, ಅವನೇ ತಗೊಂಡಿದ್ದು. ತಲೆ ಕೆಡ್ಸ್ಕೋಬೇಡಿ, ಆನಂದವಾಗಿರ್ಲಿಕ್ಕೆ ಟ್ರೈ ಮಾಡೋಣ. ಅಂದವಾಗಿರೋದು ಬೇಡ ಮಕ್ಕಳೇ. ಇದೆಷ್ಟು ಗೊತ್ತಾ? ಬಿದ್ದು ನಗ್ತೀರ. ಇದೆಲ್ಲ ಕಾಣಿಸ್ತಿದೆ. ಇದು ಏನು ಗುರುಗಳೇ ಅಂತ ಮನೇಲಿ. 500 ರೂಪಾಯಿ ಮಕ್ಕಳೇನು, 450 500. ತೃಪ್ತಿಯಾಗಿದ್ದೇನೆ. 5,000 ರೂಪಾಯಿಂದು ಹಾಕ್ಬೋದು, 50,000 ರೂಪಾಯಿಂದು ಹಾಕ್ಬೋದು. ಎಷ್ಟನ್ನು ಹಾಕಿದ್ರು ಮಾನ ಮುಚ್ಚೋಕೆ ಅಲ್ವಾ? 50,000 ರೂಪಾಯಿನ ಶರ್ಟ್ ಹಾಕ್ಬಿಟ್ರೆ ಬೈದಲ್ಲೇ ಆಗ್ಬಿಡುತ್ತೆ. ಮುಟ್ಟೋದೇ ಇಲ್ಲ, ನಾವು ಹಾಕೋದಿಲ್ಲ, ಅದನ್ನ ಹಂಗೆ ಇಟ್ಕೊಂಡು ನೋಡ್ತಾ ಇರೋದು. ಗಮನಿಸಿ ನೋಡಿ, ಒಂದು 5,000 ರೂಪಾಯಿನ ಶೂ ತಗೊಬಂದ್ಬೇಡಿ, ಹಾಕ್ತೀರಾ ನೋಡಿ. ಒಂದು 5 ಲಕ್ಷದ ನೆಕ್ಲೆಸ್ ಹಾಕೊಂಡು ನೆಮ್ಮದಿಯಾಗಿ ಹೊರಗಡೆ ಬನ್ನಿ. ನಮ್ಮ ಬೆಂಗಳೂರಲ್ಲಿ ಬನ್ನಿ. ಬೆಂಗಳೂರಲ್ಲಿ ನೀವು ಹೊರಗಡೆ 5 ಲಕ್ಷದ ನೆಕ್ಲೆಸ್ ಹಾಕೊಂಡು ಆನಂದವಾಗಿ 2 ವೀಲರಲ್ಲಿ ಬನ್ನಿ. ಇಲ್ಲ 1 ಲಕ್ಷದ ಅದು ಯಾವುದೋ ಫೋನ್ ಬಂದಿದ್ದಾವಲ್ಲ, 1 ಲಕ್ಷ, ಆ ಫೋನ್ ಇಟ್ಕೊಂಡು ನೀವು ಹೊರಗಡೆ ಬನ್ನಿ. ಹಿಂಗೆ ಇಟ್ಕೊಂಡು ಕೂತಿರ್ತೀರಿ. ಆ ವ್ಯಾನಿಟಿ ಬ್ಯಾಗು 50,000 ಕೆಲವ್ರು ಇಟ್ಕೊಂಡು ಹಿಂಗೆ ಬರ್ತಾರಲ್ವ, ನೋಡೋಣ, ಅಯ್ಯೋ ಹಿಂಗೆ ಆಗ್ಬಿಡುತ್ತ, ಅಯ್ಯೋ ಹಂಗೆ ಆಗ್ಬಿಡುತ್ತೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಮನಃಶಾಂತಿ ಇಲ್ಲದ ಆ ಸಂಪತ್ತು.
ನೋಡಿ ಎಷ್ಟು ರಿಲ್ಯಾಕ್ಸ್ ಆಗಿ ತುಳಸಿ ಮಾಲೆ, ಬೆಳ್ಳಿದೊಂದು ಕಡಗ, ಒಂದೇನೋ, ಹೌದಲ್ವಾ? ಏನೂ ಅನ್ಸಲ್ಲ, ಭಯನೇ ಅನ್ಸಲ್ಲ, ಆಲೋಚನೆಯೇ ಬರೋಲ್ಲ, ಆತಂಕನೂ ಬರೋಲ್ಲ. ಮನಃಶಾಂತಿ ಇಲ್ಲದ ಸಂಪತ್ತು ತಂದು ಆ ಕಸವನ್ನು ತಟ್ಟೆಲಿಟ್ಕೋಬೇಡಿ. ಅದ್ರ ಬಗ್ಗೆ ಅಂದವಾಗಿರಲು ಪ್ರಯತ್ನ ಮಾಡಿ, ಆನಂದವಾಗಿರಲು ಪ್ರಯತ್ನ ಮಾಡಿ. ಅಂದವಾಗಿರಲು ಹೋಗಲೇಬೇಡಿ. ಅದುವೇ ನಿಮ್ಮನ್ನು ಹೆಂಡಾಕೊಂಡು ನಾನು ಅಂದವಾಗಿರಬೇಕು, ಅವ್ರಿಗೆ ಹಿಂಗೆ ಕಾಣಿಸ್ಬೇಕು, ಇವ್ರಿಗೆ ಹಿಂಗೆ ಕಾಣಿಸ್ಬೇಕು, ಈ ಮನೆ ಹಿಂಗಿರಬೇಕು, ಈ ಕಾರ್ ಹಿಂಗಿರಬೇಕು, ನನ್ನ ಮಗಳಿಗೆ ಇದು ಕೊಟ್ಟೆ, ನನ್ನ ಮಗನಿಗೆ ಏನಿದೆಯೋ ಮಕ್ಕಳಲ್ಲಿ ಒಂದು ಸಂಪ್ರದಾಯ, ಕುಟುಂಬ ಪದ್ಧತಿ, ಇದನ್ನು ಬೆಳೆಸಿ. ಮಕ್ಕಳಿಗೆ ಆಸ್ತಿ ಕೊಡಬೇಕಿತ್ತು, ಅದು ಕೊಡಬೇಕಿತ್ತು, ಈ ಮನೆ ತಂದು ತರಬೇಕಿತ್ತು, ಈ ಗ್ರೀನ್ ಕಾರ್ಡ್, ಇದೆಲ್ಲವನ್ನ ಬೇಡಿ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಆನಂದವಾಗಿರುತ್ತೆ. ನಾನು ಆನಂದವಾಗಿದ್ದೇನೆ ಮಕ್ಕಳೇ, ನಾನು ಅಂದವಾಗಿಲ್ಲ. ನನಗೂ ಒಂದು ತಪ್ಪು ಕಲ್ಪನೆಗಳಿತ್ತು, ಈಗಿದ್ರೆ ಆಗಿದ್ರೆ. ಬಟ್ ಹೋಗ್ತಾ ಹೋಗ್ತಾ ವೈಚಾರಿಕತೆಗಳು ನನ್ನ ಗುರುಗಳ ಜೊತೆ, ನಿಮ್ಮಗಳ ಜೊತೆಯ ಈ ಪಯಣ ಇದೆಯಲ್ಲ, ಸಮುದ್ರ ಕಣೋ, ನಾನು ಯಾರು ಕಣೋ ಅನ್ನಿಸ್ಬಿಡ್ತು. ಅದೃಷ್ಟಕ್ಕೆ 4 ಸಮುದ್ರ ನೋಡಿದ್ದೇನೆ, ಇನ್ನೂ 3 ಸಮುದ್ರ ನೋಡೋ ಆಸೆ ಇದೆ. ನೋಡೋಣ, ದೈವಿಚ್ಛೆ. 4 ಸಮುದ್ರ ನೋಡಿದ್ದೇನೆ. ನೋಡ್ತಿದ್ರೆ ನಾನು ಎಂಥದ್ದು, ನಾವು ಯಾರು ಅನ್ಸುತ್ತೆ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಾಡಿನ ಸಮಸ್ತ ಬಂಧುಗಳಿಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ನಾಡಪ್ರಭು, ಧರ್ಮಪ್ರಭು, ಪಾದೂ ಧರ್ಮಪ್ರಭು. ನಮ್ಮ ಕೆಂಪೇಗೌಡರು ಅಂದರೆ ನಮ್ಮ ಹೆಮ್ಮೆನಪ್ಪ. ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೇವೆ, ಯಾರ್ಯಾರೋ ಇದ್ದಾರೆ, ಎಲ್ಲರೂ ರಾಜ್ಯ ಅದು ಇದು ಅಂತಾರೆ. ನಮ್ಮ ಕೆಂಪೇಗೌಡರ 10% ಆ ಆಡಳಿತ, ಅದನ್ನು ಅಪ್ಲೈ ಮಾಡಿಬಿಟ್ರೆ ಅವರು ಎವರಿರ್ತಾರೆ. 50 ವರ್ಷ ಬೇಕಾದ್ರೂ ಆಡಳಿತ ನಡೆಸ್ಬೋದು. 10% ಪುಣ್ಯಾತ್ಮ ಸಾವಿರಾರು ಕೆರೆಗಳು ಮಾಡಿಸ್ತವ್ರು. ಏನು ಇವತ್ತು ಚಿನ್ವಾರ್ಪೇಟೆ, ಬಂಗಾರಪೇಟೆ ಏನೇನಿದೆಯಲ್ಲ, ಎಲ್ಲದಕ್ಕೂ ಕಾರಕರ್ತರು ತುಂಬ ಜನಕ್ಕೆ ಗೊತ್ತಿಲ್ಲ. ಕೆಂಪೇಗೌಡರನ್ನ ಮರ್ತು ಬಿಟ್ಟಿದ್ದೇವೆ. ಅಟ್ಲೀಸ್ಟ್ ಕೆಂಪೇಗೌಡರ ತತ್ವಗಳನ್ನಾಗಲಿ ನಮ್ಮ ನಾಡು ಕಂಡ ಧೀಮಂತ ನಾಯಕ. ವೈಯಾಲಿ ಕಾವಲ್ ಅಂತೀವಲ್ಲ, ಇವತ್ತು ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದು. ತಪ್ಪು ಗೊತ್ತಾಗಿ ಅವ್ರನ್ನ ಬಿಡುಗಡೆ ಮಾಡಿದಾಗ ಜನಗಳು ಕರ್ಕೊಂಡು ಬಂದು ಅವರನ್ನು ಉಯ್ಯಾಲೆ ಸೇವೆ ಮಾಡಿಸಿದ್ರಂತೆ. ಜನಗಳೇ ತುಂಬಿ ತುಳುಕಿ ಆ ಉಯ್ಯಾಲೆ ಸೇವೆ ಅಂತ ಹೋಗಿ ಆಯ್ತು ವೈಯಾಲಿ ಕಾವಲ್ ಅಂತ ಆಯ್ತು. ಅಂಥದ್ದೊಂದು ಧರ್ಮಪ್ರಭು. ಆ ಧರ್ಮಪ್ರಭುವಿನ 10% ಯಾರೇ ನಾಯಕ ಆಗಲಿ, ನಮಗೆ ಜಾತಿಗಳು ಬೇಕಿಲ್ಲಪ್ಪ, ಧರ್ಮಗಳು ಬೇಕಿಲ್ಲಪ್ಪ, ಇದೆಲ್ಲ ನನಗೆ ನಂಬಿಕೆ ಇಲ್ಲಪ್ಪ. ಮನುಷ್ಯನಾಗಿ ಇರಬೇಕು. ಮನುಷ್ಯನಿಗಿಂತ ಮಾಧವ ಸ್ಥಿತಿಗೆ ಯೋಚಿಸ್ಬೇಕು. ಈಗ ನಾವು ಮಂಗಗಳಿಗಿಂತಲೂ ಹೀನ ಬದುಕಾಗ್ಬಿಟ್ಟಿದ್ದೇವೆ. ಬೇಡ, ಮಾತಾಡಿದ್ರೆ ತಪ್ಪಾಗುತ್ತೆ, ಬಿಡಿ, ನಮ್ಮ ಕರ್ತವ್ಯ ನಾವು ಮಾಡೋಣ. ಆ ಪುಣ್ಯಾತ್ಮ ನಡೆದಾಡಿದ, ಓಡಾಡಿದ, ಉಸಿರಾಡಿದ, ದಾರಿ ತೋರಿಸಿದ ಜಾಗದಲ್ಲಿ ನಾವಿದ್ದೇವೆ ಅಂದರೆ ಹೆಮ್ಮೆ ಪಡೋಣ. ನಮ್ಮ ಕೆಂಪೇಗೌಡರ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು. ನಾಡು ಕಂಡ ಅಪ್ರತಿಮ ನಾಯಕ ನಮ್ಮ ಕೆಂಪೇಗೌಡರು. ಇವತ್ತದು ಬರೀ ವೇದಿಕೆಗಳಿಗೆ, ಹೆಸರುಗಳಿಗೆ, ಇನ್ನೊಂದಕ್ಕೆ, ಪ್ರಶಸ್ತಿಗಳಿಗೆ ಇದಾಗ್ಬಿಟ್ಟಿದೆ ಮಕ್ಕಳೇ. ಅದನ್ನು ಆಡಳಿತಕ್ಕೆ ತಗೋಬರ್ತಿಲ್ಲ ಅಷ್ಟೇ. ಬಡಿ. ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿತ್ತು, ರಾಹು ಬುಧನ ಸಾರದಲ್ಲಿತ್ತು, ಬುಧ ವಿಶೇಷವಾಗಿ ಗುರು ಸಾರದಲ್ಲಿರ್ತಕ್ಕಂಥದ್ದು, ಗುರು ಚಂದ್ರನ ಸಾರ ಒಂಥರ ಪರಿವರ್ತನಾ ಯೋಗ ಭಾವದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಮೇಷರಾಶಿಯವರು. ರಾಹು 12ನೇ ಮನೆ, ಊಹಾಪೋಹದ ದುಡ್ಡು, ಊಹಾಪೋಹದ ವ್ಯಾಪಾರ,
ಊಹಾಪೋಹ ಮಾತುಗಳು, ಜಾಗ್ರತೆ. ಆದರೆ ಅಂತಹ ವಿದ್ಯೆಗಳು ವೇದ, ಪೊಲೀಸು, CID, ಕ್ರೈಮ್ ಡಿಪಾರ್ಟ್ಮೆಂಟ್ ಕಂಡುಹಿಡಿಯೋದು, ರಿಸರ್ಚ್ ಅನಾಲಿಸಿಸ್ಟ್ಗಳು, ಈ ರಾ ಡಿಪಾರ್ಟ್ಮೆಂಟು, IBL ಕೆಲಸ ಮಾಡ್ತಿರೋರಿಗೆ ಭರ್ಜರಿ ಬೇಟೆಗಳುಂಟು. ಅದರಲ್ಲೂ ಬಹುದೊಡ್ಡ ದುಡ್ಡು ಕಾಸಿನ ಹಗರಣಗಳು ಹೊರಗಡೆ ಬರ್ತವೆ. ಈ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಸಟ್ಟಾ ಬಜಾರು, ಬೇರೆ ಬೇರೆ ಥರದ್ದಿದೆಯಲ್ಲ, ಅದೆಲ್ಲ ಕರೆಕ್ಟಾಗಿ ಅವ್ರು ಹಿಡಿದ್ರೆ ದೇ ವಿಲ್ ಹಂಟ್ ವೆರಿ ಬಿಗ್ ಫಿಶಸ್. ತುಂಬ ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಹಿಡಿಯಬಹುದು. ಸಣ್ಣವರಲ್ಲ, ದೊಡ್ಡ ದೊಡ್ಡ ತಿಮಿಂಗಲಗಳು. ಅಂಥದ್ದೊಂದಿದೆ. ವೃಷಭ ರಾಶಿ ಚೆನ್ನಾಗಿದೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ವೆಹಿಕಲ್ಸ್, ಈ ಒಂದು ವೈನು, ಲಿಕ್ಕರು, ಗ್ಯಾಸು, ಪೆಟ್ರೋಲು, ಎಕ್ಸ್ಪೋರ್ಟ್, ಇಂಪೋರ್ಟ್, ಆಮದು ರಫ್ತು, ಇಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ, ವಕೀಲರು, ಪೊಲೀಸ್ ಇಲಾಖೆ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ ಕನ್ಸಲ್ಟೆಂಟ್ಸ್, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಬುಧ 12ನೇ ಮನೆ, ರಾಹು ಬುಧನ್ ಸಾರ, ಚಂದ್ರ ರಾಹು ಸಾರ. ಹುಷಾರ್. ಹಣಕಾಸು, ಬಂಧು ಬಳಗ, ಆತ್ಮೀಯ, ಸ್ನೇಹಿತ, ಇವರಿಂದಲೇ ನಾವು ನಮ್ಗೆ ಯಾರಿಗೂ ಗೊತ್ತಿಲ್ದಿರೋರು ಕೈಲಿ ಕೊಡ್ತೀವ. ನೋಡಿ, ಮೊನ್ನೆ ಬೆಂಗಳೂರಲ್ಲಿ ಹೆಣ್ಣೂರು ಕಡೆ, ನಾನಿರೋ ಪ್ಲೇಸ್ ಹೆಣ್ಣೂರೇ, HRBR, HPR ಮನೆ ಬಾಡಿಗೆಗೆ ಅಂತ ತಗೊಂಡು ಸುಮಾರು 400-500 ಮನೆಗಳಿಗೆ ಟೋಪಿ ಇಟ್ಟಿದ್ದಾನಂತೆ ಪುಣ್ಯಾತ್ಮ. ವಿಧವಾದಂಥ ಟೆಕ್ನಾಲಜಿಗಳು ಕಲ್ತು ಬಿಟ್ಟಿದ್ದಾರೆ. ನೋಡಿ, ನಮಗೆ ಬುದ್ಧಿಶಕ್ತಿ ಕೊಟ್ಟಿರೋದು ಒಳ್ಳೇದಕ್ಕೆ ಉಪಯೋಗಿಸ್ಲಿಕ್ಕೆ. ಒಂದು ಡ್ಯಾಮ್ ಕಟ್ಟೋಣ ಅಂದರೆ ಡ್ಯಾಮ್ ಬೀಳಿಸೋ ಪ್ಲಾನ್ಗಳಲ್ಲಿ ಕಟ್ತಾರೆ. ಇನ್ನೊಂದ್ಸಲಿ ರಿಪೇರಿ ದುಡ್ಡಲ್ಲಿ ಹೊಡಿಬೋದಲ್ಲ ಅನ್ನೋ ಥರ. ಬಿಹಾರಲ್ಲಿ 2-3 ಬ್ರಿಡ್ಜ್ಗಳು ಬಿದ್ದಿದ್ದಾವೆ. ಇದು ಘೋಟಾಲಗಳು ತುಂಬ ಹೊರಗಡೆ ಬರ್ತವೆ. ಎಂಜಾಯ್ ಮಾಡಿ. ಏನು ಮಾಡೋಣ ಮಕ್ಕಳೇ? ಯಥಾ ಪ್ರಜಾ ತಥಾ ರಾಜ. ನಾವೇ ಮೋಸಗಾರರು. ನಾವು ಮೋಸಗಾರರಾಗ್ಬಿಟ್ಟಿದೆ. ನಮ್ಮ ಮನಸ್ಸು ವಿಕೃತ ಆಗ್ಬಿಟ್ಟಿದೆ. ಇನ್ನೊಬ್ಬನ ಬೈಯೋದು, ಇನ್ನೊಬ್ಬನ ತೆಗೊಳ್ಳೋದು, ನಮ್ಮ ಕರ್ತವ್ಯಗಳಲ್ಲಿ ನಾವು ಹಿಂದೆ ಕುಳಿದುಬಿಟ್ಟಿದ್ದೇವೆ. ಓಟ್ ಹಾಕೊಳ್ಳ, ರಸ್ತೆ ಸಿಗ್ನಲ್ ಫಾಲೋ ಮಾಡೋಲ್ಲ, ಬೈ ಮಿಸ್ಟೇಕ್ ಜಂಪ್ ಆಗಿದ್ರೆ, ಬೈ ಮಿಸ್ಟೇಕ್ ನೋ ಪಾರ್ಕಿಂಗ್ ನಿಲ್ಸಿದ್ರೆ ಓಕೆ, ಬೇಕು ಅಂತಾನೆ. ಇದು ಪ್ರತಿ ಹೆಜ್ಜೆಯಲ್ಲೂ ತಿಂತ ಒಂದು ಕವರ್ ಹೊರಗಡೆ ಹಾಗೆ ಬಿಸಾಕೋದು. ಬದಲಾಗಬೇಕು. ಜಾಗ್ರತೆ. ಕರ್ಕಾಟಕ ರಾಶಿ, ವಿಶೇಷವಾಗಿ ಬುಧ 12ನೇ ಮನೆ. ಈ ಥರದ ತಪ್ಪಾದ ವ್ಯವಹಾರ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯಾಪಾರ, ತಪ್ಪಾದಂಥದ್ದು ಯಾವುದೋ ಕೆಲವೊಂದು ಪ್ರಚೋದನೆಗಳಿಗೆ ಎಳ್ಕೊಂಡು ಹೋಗುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ತುಂಬ ತಿಳಿದವರಿಂದಲೇ ಟೋಪಿ ಹಾಕಿಸ್ಕೊಬಿಡ್ತೀರಾ. ಹುಷಾರು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ರಾಹು ಸಾರ, ರಾಹು ಅಷ್ಟಮ. ಹುಷಾರು. ಗುಪ್ತ ಶತ್ರುಗಳು ಉಂಟು, ಗುಪ್ತ ಲಾಭವೂ ಉಂಟು. ನಾವೇನು ಮಾಡ್ತೇವೆ? ಲಾಭವನ್ನಷ್ಟೇ ನೋಡೋದು. ಯಾವಾಗಲೂ ಏನು ಹೇಳುತ್ತೆ ಅಂದರೆ, ವೈದಿಕ ಕೂಡ ಅದೇ ಹೇಳೋದು, ಎಕನಾಮಿಕ್ಸು ಅದೇ ಹೇಳೋದು. ಲಾಭ ಅಲ್ಲ ಕಣೋ ಮುಖ್ಯ, ನಾವು ಭದ್ರವಾಗಿರೋದೇ ಮುಖ್ಯ. ಅಸಲನ್ನು ಭದ್ರಪಡಿಸ್ಕೊಳ್ಳಿ. ಪ್ರೊಟೆಕ್ಟ್ ಯುವರ್ ಅಸೆಟ್. ನಿಮ್ಮ ಹತ್ರ ಇರೋ ಬಂಡವಾಳ ಭದ್ರವಾಗಿರಬೇಕು. ಲಾಭ ಬರುತ್ತೆ, ಬಿಟ್ಟಾಕಿ. ಲಾಭ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅಲ್ಲೊಂದು 10 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀನಿ ಅಂದರೆ ಸೇಫ್ ಆಗಿದೆ. ನಾನು ಕಷ್ಟಪಟ್ಟಿದ್ದು ಎತ್ತಿಟ್ಟಿದ್ದು 10 ಲಕ್ಷ ಬಂತಪ್ಪ, ಲಾಭ ಬರಲಿಲ್ಲ, ಬಿಟ್ಬಿಡಿ. 5% ಕೊಡ್ತೀನಿ, 2% ಕೊಡ್ತೀನಿ, 3% ಕೊಡ್ತೀನಿ, ಇಲ್ಲ ನಷ್ಟನೂ ಆಗಲಿಲ್ಲ. 10 ಲಕ್ಷ 10 ವರ್ಷ ಆದರೂ ಸೇಫ್ಟಿಯಾಗಿ ಹೊರಗಡೆ ಬಂದಿದೆ, ಸಾಕು. ಆ ಥರದ್ದು ನೋಡಿಕೊಂಡು ಹೆಜ್ಜೆ ಹಾಕಿ. ದೂರದ್ದು ಬೆಟ್ಟ. ರಾಹು ಅಷ್ಟಮದಲ್ಲಿದ್ದರೆ ಹಾಗೆ ಯಾವುದೋ ಹವಾಲ, ಟ್ರೇಡಿಂಗು, ಇನ್ನೊಂದು ಇದೆಲ್ಲ ಕೆಲವೊಂದು. ಅದರಲ್ಲೂ ಟ್ರೇಡಿಂಗಿಗೆ ಹೇಳ್ಕೊಂಡು ಹೋಗುತ್ತೆ. ಹುಷಾರು. ಇಂಟ್ರಾಡೇ ಟ್ರೇಡಿಂಗಲ್ಲಿ ಇದ್ರಿ ಅಂತ ಸರಿ ಹೊಡ್ತಾ ತಿಂತೀರಿ. ಯಾಕಂದರೆ ರಾಹು ಬುಧನ ಸಾರ. ಎಚ್ಚರಿಕೆ. ಕನ್ಯಾ ರಾಶಿ ಚೆನ್ನಾಗಿದೆ, ಪರವಾಗಿಲ್ಲ. ಕಲಾ ಮಾಧ್ಯಮ, ಎಕ್ಸ್ಪೋರ್ಟ್, ಇಂಪೋರ್ಟ್, ಸ್ಪೋರ್ಟ್ಸ್ ಐಟಮ್ಸ್ ಮಾರೋದು, ಕಲೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮಾರೋದು, ಆಡಿಯೋ, ವಿಡಿಯೋ, ಟೆಕ್ನಿಕಲ್ ಲೈನಲ್ಲಿ ಕೆಲಸ, ಅದ್ಭುತ ಪ್ರಗತಿ. ತುಲಾ ರಾಶಿ
ರಾಹು 6ನೇ ಮನೆ, ಬುಧ 9ನೇ ಮನೆ. ಸ್ವಲ್ಪ ಹಿರಿಯರು, ಮನೆಯವರು, ಜವಾಬ್ದಾರಿಯೋ, ಪೊಸಿಷನ್ನು, ಪ್ರಮೋಷನ್ಸು, ಇಂಕ್ರಿಮೆಂಟು, ಸ್ಥಾನೋ, ಇವುಗಳ ಗೊಂದಲಗಳು ತಗೋತೀರಿ. ಹೀಗಿರ್ಬೇಕಿತ್ತು ನೋಡಿ. ಗೌರವ ಇದ್ದ ಕಡೆ ದುಡ್ಡಿರೋಲ್ಲ, ದುಡ್ಡಿದ್ದ ಕಡೆ ಗೌರವ ಇರೋಲ್ಲ. ನೀವು ನೋಡಿ, ನಮ್ಮ ರಾಷ್ಟ್ರದ ಪ್ರಧಾನಿಗೆ ಎಷ್ಟು ಸಂಬಳ, ಜಡ್ಜಿಗೆ ಎಷ್ಟು ಸಂಬಳ ಅಂತ ನೋಡಿ. RBI ಗವರ್ನರ್ ಸಂಬಳ ಕೇಳಿ ನೋಡಿ, ಬಿದ್ದು ಬಿದ್ದು ನಗ್ತೀರ ನೀವು. RBI ನಮ್ಮ ಇಡೀ ಆರ್ಥಿಕ ವ್ಯವಸ್ಥೆಯ ಹೆಡ್ಡು, ಅವರ ಸಂಬಳ. ಅವ್ರಿಗೆ ಮನೆ ಮಾತ್ರ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಅಷ್ಟಿಷ್ಟು ದೊಡ್ಡದು ಮನೆ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದದು, ಅದೆಷ್ಟೋ ಕೋಟಿ ಅದು. ಅದನ್ನು ಮಾರದೆ ಆ ದುಡ್ಡನ್ನು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟೆ RBI ಗವರ್ನರೇ ಹೇಳ್ತಾರೆ, ನಮ್ಮ ಎಂಪ್ಲಾಯೀಸ್, RBIಯಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಸ್ಯಾಲ್ರಿನೂ ಆರಾಮ್ಸೆ ಕೊಡ್ಬೋದು, ಏನು ಬೇಕಲ್ಲ, ಇಷ್ಟು ದುಡ್ಡು ಬಂಗ್ಲೆ ನಮಗೆ ಏನಕ್ಕೆ ಅಂತಾರೆ. ಹೌದು, ಟಾಟಾ ಮನೆ ಪಕ್ಕದಲ್ಲೇ ಇರೋದು ಗವರ್ನರ್ ಮನೆ. ನೀವು ನಂಬಲ್ಲ, ಅಷ್ಟು ದುಡ್ಡುದು, ಸಾವಿರಾರು ಕೋಟಿ ರೂಪಾಯಿಂದು ಮಾರ್ಬಿಟ್ಟು ಆ ದುಡ್ಡನ್ನು ಫಿಕ್ಸ್ಡ್ ಡೆಪಾಸಿಟ್ RBIಯಲ್ಲೇ ಇಟ್ಟರೆ RBIಯಲ್ಲಿರೋ ಎಂಪ್ಲಾಯೀಸ್ಗೆಲ್ಲ ಸಂಬಳ ಕೊಡ್ಬೋದು ಆರಾಮ್ಸೆ ಪ್ರತಿ ತಿಂಗಳು ಅಂತಕ್ಕಂಥದ್ದು ನೋಡಿ. ದಟ್ ಈಸ್ ಕಾಲ್ಡ್ ಎ ಗವರ್ನರ್ ಬ್ರೈನ್. ಒಬ್ಬ ಮಹಾ ಮೇಧಾವಿ ಜ್ಞಾನವಂತನ ಶಕ್ತಿ. ಇದನ್ನು ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಏನೇನೋ ಮಾತಾಡ್ತಾರೆ ಅಂತ. ಏನಕ್ಕೆ ಅಷ್ಟು ದೊಡ್ಡ ಮನೆ ಅಂತಾರೆ ಗವರ್ನರ್? ಸುಮ್ಮನೆ ವೇಸ್ಟ್ ಮಾಡಿಕೊಂಡು ನಾವು ಏನು ಸಂಬಳ ತೀರಾ ಕಡಿಮೆ, ಒಂದು 2 ಲಕ್ಷದ ಒಳಗಡೆ ನಾವು 1.5 ಲಕ್ಷ, 80,000 ಪ್ಲಸ್ TA, DA, HR ಅದು ಇದು ಅಂತಕ್ಕಂಥದ್ದು. ಗೌರವ ಇದ್ದ ಕಡೆ ದುಡ್ಡು ಕಡಿಮೆ, ದುಡ್ಡು ಇದ್ದ ಕಡೆ ಗೌರವ ಕಡಿಮೆ, ಅಷ್ಟೇ ಹೇಳಬಲ್ಲೆ. ಸೊ ನೀವು ಇವತ್ತು ಗೌರವ ಬೇಕಾ ದುಡ್ಡು ಬೇಕಾ, ಡಿಸಿಷನ್ ಇಸ್ ಯುವರ್ಸ್. ವೃಶ್ಚಿಕ ರಾಶಿ ವ್ಯವಹಾರಗಳಲ್ಲಿ ಸ್ವಲ್ಪ ಕಲಬೆರಕೆ, ಕೊಡೋದು ತಗೊಳ್ಳೋದು, ತೀರಾ ಬುದ್ಧಿ, ತೀರಾ ಚಾಣಾಕ್ಷ, ಲೆಕ್ಕಾಚಾರಗಳು ಇದಾಗುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಬುಧ ಅಷ್ಟಮದಲ್ಲಿದ್ದಾಗ ವಿಪರೀತ ಬುದ್ಧಿ, ನನಗೆ ಗೊತ್ತು, ನಾನು ಮಾಡಬಲ್ಲೆ, ತಿಳ್ಕೊತೀರಿ, ಮಾಡ್ತೀರಿ. ನಾನು ಏನು ಹೇಳ್ತೇನೆ ಗೊತ್ತಾ, ಎಲ್ರಿಗೂ ಹೇಳೋದೇನು ಗೊತ್ತಾ, ಇನ್ಮೇಲೆ ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ, 30,000 ಬೇಡ, 3 ಲಕ್ಷ ನಿಮ್ಮ ಲೆವೆಲ್ ಬಂದ್ಬಿಟ್ಟಿದೆ. 3 ಲಕ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಕೊಡೋದು, ತಗೊಳ್ಳೋದು, ಮಾಡೋದು ಅನ್ನತಕ್ಕಂಥ ಯಾವುದೇ ವ್ಯವಹಾರ ಆದರೂ ಎಕ್ಸ್ಪರ್ಟ್ಸ್ನ ಕೇಳಿ, ವೈದಿಕರನ್ನ ಕೇಳಿ, ಲೀಗಲ್ ಎಕ್ಸ್ಪರ್ಟ್ಸ್, ಬಿಸ್ನೆಸ್ ಎಕ್ಸ್ಪರ್ಟ್ಸ್, ಆ ಒಂದು ಸೆಕ್ಟರ್ ಎಕ್ಸ್ಪರ್ಟ್ ಕೇಳದೆ ಮಾಡಲೇಬೇಡಿ. 3 ಲಕ್ಷಕ್ಕೆ ಒಂದು 3,000 ಅಲ್ಲ 6,000 ಖರ್ಚು ಮಾಡಿಬಿಡಿ. 6,000 ಖರ್ಚು ಮಾಡೋದು ಬೆಟರ, 3 ಲಕ್ಷ ಕಳ್ಕೊಳ್ಳೋದು ಬೆಟರ? ಯೋಚನೆ ಮಾಡಿ. 6,000 ಹೋಗ್ಲಿ ಬಿಡಿ, 10,000 ಹೋಗಿಲಿ, 3% ಹೋಗಿದೆ ಅಂತ ಅನ್ಕೊಳ್ಳಿ. 3 ರೂಪಾಯಿ ಕಳ್ಕೊಳ್ಳೋದು ಬೆಟ್ರ, 100 ರೂಪಾಯಿನೂ ಕಳ್ಕೊಳ್ಳೋದ ಕೇಳಿದೆ, ಯಾರೋ ಹೇಳ್ಬಿಟ್ಟು ಕೊಟ್ಬಿಟ್ಟೆ, ಮಾಡಿಬಿಟ್ಟೆ, ಡಮಾಲು, ಆನ್ಲೈನು, ಇನ್ನೊಂದು ಇದಾಗ್ತಿದೆ. ಸೊ ಯಾರಾದರೂ ಆಗಲಿ, ಯಾವುದೇ ವ್ಯವಹಾರ, ವ್ಯಾಪಾರ, ಉದ್ಯೋಗ, ದಯಮಾಡಿ ಕೇಳಿ ಹೆಜ್ಜೆ ಇಡಿ, ಅದ್ಭುತ ಪ್ರಗತಿ. ಮುಖ್ಯವಾಗಿ ವೃಶ್ಚಿಕ ಅದೊಂದು ಮಾಡಿ, ಯಾಕಂದ್ರೆ ವಿಪರೀತ ತಲೆ ಓಡ್ತಿರುತ್ತೆ. ನಮ್ಗೆ ಗೊತ್ತು ಅನ್ನೋರೇ ನಾವು ಬೀಳೋದು ಫಸ್ಟು. ಇನ್ನು ವಿಶೇಷವಾಗಿ ಧನುಸು ರಾಶಿ, ರಾಹು ಸಾರದಲ್ಲಿ ಚಂದ್ರ, ಬಂಡ ಧೈರ್ಯ, ಬುಧ ಬೇರೆ ಸಪ್ತಮದಲ್ಲಿ, ನಿಮ್ಮ ಬುದ್ಧಿ, ಶಕ್ತಿ, ಛಲ, ಬಲ, ಇನ್ನೊಬ್ಬರಿಗೆ ಸಹಾಯ. ಸೊ ಅಂತಹ ಸಹಾಯಕ ಕೆಲಸ ಕಾರ್ಯಗಳಲ್ಲಿ ಟೀಚರು, ಅಡ್ವೈಸರು, ಅಡ್ವೊಕೇಟು, ಈ ಥರದ ಕೆಲಸಗಳು, ಲೆಕ್ಚರರು, ಪ್ರೊಫೆಸರು, ಡಾಕ್ಟರು, ಕೆಮಿಕಲ್ ಎಕ್ಸ್ಪರ್ಟು, ಅನಸ್ತೇಷಿಯಾ ಎಕ್ಸ್ಪರ್ಟು, ಲ್ಯಾಬ್ ಎಕ್ಸ್ಪರ್ಟು, ಈ ಥರದ್ರಲ್ಲಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಬರವಣಿಗೆ, ಲೇಖನ, ಪುಸ್ತಕ, ಮಾಧ್ಯಮ, ಎಡಿಟಿಂಗು, ಮೀಡಿಯಾ, ಬರವಣಿಗೆ, ಪತ್ರಿಕೆ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಕುಂಭರಾಶಿ, ಲಿಕ್ಕರು, ಗ್ಯಾಸು, ಪೆಟ್ರೋಲು, ಆಯಿಲು, ಸ್ಟೀಲು, ಸಿಮೆಂಟು, ಹೈನುಗಾರಿಕೆ, ಈ ಥರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ, ಚಂದ್ರ ರಾಹು ಸಾರದಲ್ಲಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ನೋಡಿ ಮಾಡಿ, ಯಾವಾಗಲೂ ಅಷ್ಟು ಸ್ವಲ್ಪ ದುಡ್ಡು ಇಟ್ಕೊಂಡಿರ್ಬೇಕು ಎಮರ್ಜೆನ್ಸಿಗೆ. ಜಾಸ್ತಿ ದುಡ್ಡಿದೆ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬೇಡಿ, ಮನೆಯ ಹಿರಿಯರ ಹೆಸರಿನಲ್ಲಿ ಹಾಕಿ. 60-65 ದಾಟದವ್ರ ಹೆಸರಿನಲ್ಲಿ ಹಾಕಿದ್ರೆ ಹೆಚ್ಚು ಕಡಿಮೆ 7.5% ಅಂದರೆ 1 ಕೋಟಿ ನೀವು ಇಟ್ಟರೆ
ಕೆಲವು ಬ್ಯಾಂಕ್ಗಳು 8.25% ಎಲ್ಲ ಕೊಡ್ತಾರೆ ವರ್ಷಕ್ಕೆ. ಅಂದರೆ 8 ಲಕ್ಷ ಚಿಲ್ಲರೆ ವರ್ಷಕ್ಕೆ. ಅದನ್ನು ಡಿವೈಡ್ ಮಾಡಿದ್ರೆ ಹೆಚ್ಚು ಕಡಿಮೆ 65,000 ರೂಪಾಯಿ ನಿಮಗೆ ಬರುತ್ತದೆ ತಿಂಗಳು ಸೇಫ್ಟಿ. ಬೆಟರು. ನನ್ನ ದುಡ್ಡು ಬ್ಯಾಂಕಲ್ಲಿದೆ, ಮನೇಲಿ ಇಟ್ಕೊಂಡಿದ್ರೆ ಏನು ಮಾಡುತ್ತೆ, ಆ ದುಡ್ಡನ್ನು ತೊಗೊಂಡು ಒಂದು ಪುಟ್ಟ ಚೀಟಿ ಹಾಕ್ಕೊಳ್ಬೇಕಾದ್ರೆ ಅದರಲ್ಲಿ ಒಂದು 15 to 18% ರಿಟರ್ನ್ಸ್ ಬರುತ್ತೆ ನಿಮಗೆ. ದಿಸ್ ಇಸ್ ಹೌ ದ ಮನಿ ಮಲ್ಟಿಪ್ಲೈ ಗೇಮ್ಸ್. ತಗೊಂಡು ನಮ್ಗೆ ಏನಾಗ್ಬಿಟ್ಟಿದೆ ಇವತ್ತು ತಲೆಗೆ ನೆತ್ತಿಗೆ ಏರ್ಬಿಟ್ಟಿದೆ ಬ್ರೈನ್ ಬೇಕ್. ಯಾಕಂದರೆ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಸೇರಿದನಲ್ವಾ, ಇಲ್ದಿದ್ದೆಲ್ಲ ಓಡಿಸ್ತಕ್ಕಂಥದ್ದು ಮಾಡಿಸುತ್ತಾನೆ. ಎಚ್ಚರಿಕೆ. ಚಂದ್ರ ಬೇರೆ ರಾಹು ಸಾರದಲ್ಲಿ ಅದು ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ, ಬೇಡ. ಇರೋ ಅಚ್ಚುಕಟ್ಟಲ್ಲಿ ಈಜಲಿಕ್ಕೆ ನೋಡಿ, ಅದ್ಭುತವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.